ನಮಸ್ತೆ ಫ್ರೆಂಡ್ಸ್, ಎಲ್ಲರಿಗೂ ಕೌಶಲ್ ಟ್ರೇಡರ್ಗೆ ಸ್ವಾಗತ. ಈ ಮಂತಿನ ಫೆಬ್ರವರಿ ಮಂತಲ್ಲಿ ನಾವು ಸ್ವಲ್ಪ ನಮ್ಮ ರೆಗ್ಯುಲರ್ ಸ್ಟಡೀಸ್ ವಿಡಿಯೋಸ್ ಏನಿದೆ ಅದನ್ನ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಈಗ ನಾವು ಇನಿಷಿಯಲಿ ನಾವು ಏನು ಸ್ಟಾರ್ಟ್ ಮಾಡಿದ್ವಿ, ಟ್ರೇಡಿಂಗ್ ಅಂದ್ರೆ ಏನು, ಟ್ರೇಡಿಂಗ್ ಬಗ್ಗೆ ಏನು ಗೊತ್ತಿಲ್ಲದಿದ್ದವರು ಟ್ರೇಡಿಂಗ್ ಅನ್ನು ಏನು ಹೇಳ್ತಾರೆ ಅದ್ರ ಬಗ್ಗೆ ನಾವು ಡಿಸ್ಕಷನ್ ಮಾಡಿದ್ವಿ. ಸೊ ನಾವು ಅದ್ರ ಬಗ್ಗೆ ನಿಮಗೆ ಅಲ್ಲಿ ತಿಳಿಸಿದ್ದೀವಿ ರವಿ ಅವರೊಟ್ಟಿಗೆ. ಅದಾದ ನಂತರ ಏನಾಯ್ತು, ಮಾರ್ಕೆಟಿನ ಡೈರೆಕ್ಷನ್ ಬಗ್ಗೆ, ಮಾರ್ಕೆಟಿನ ಬಿಹೇವಿಯರ್ ಬಗ್ಗೆ, ಎಂಟ್ರಿ ಎಕ್ಸಿಟ್ ಸ್ಟಾಪ್ ಲಾಸ್ ಬಗ್ಗೆ, ಕ್ಯಾಪಿಟಲ್ ಮ್ಯಾನೇಜ್ಮೆಂಟ್ ಬಗ್ಗೆ ನೆಕ್ಸ್ಟ್ ಮಂತಲ್ಲಿ ನಾವು ಜನಾರ್ದನ್ ಅವರೊಟ್ಟಿಗೆ ನಿಮಗೆ ಇನ್ಫಾರ್ಮೇಶನ್ ಅನ್ನ ಕೊಟ್ವಿ. ಅದಾದ್ಮೇಲೆ ಏನು ಬಂತು, ಸರ್ ನಮಗೊಂದು ಸ್ಟ್ರಾಟಜಿ ಕೊಡಿ, ಆ ಸ್ಟ್ರಾಟಜಿಯಲ್ಲಿ ನಾವು ವರ್ಕ್ ಮಾಡ್ತೀವಿ ಅಂತ. ಸೊ ಅದಕ್ಕೋಸ್ಕರ ನಿಮಗೋಸ್ಕರವೇ 1 hour ಝೋನ್. ಈಗ 1 hour ಝೋನ್ ಅನ್ನೋದು ನಾವು ಈಗ ಶುರು ಮಾಡಿದ್ದಲ್ಲ. ಅರ್ಲಿಯರ್ ನಮ್ದೀಗ ಆಲ್ರೆಡಿ ಯೂಟ್ಯೂಬ್ ಬಂದು ಒಂದೂವರೆ ವರ್ಷ ಆಗ್ತಾ ಬಂತು. ಆ 1.5 ವರ್ಷ ಬಿಫೋರ್ ಇಂದನೂ ನಾವು 1 hour ಝೋನ್ ಅಲ್ಲೇ ನಾವು ಟ್ರೇಡ್ ಮಾಡ್ತಾ ಇದ್ವಿ. ಸೊ ಅದ್ರ ಬಗ್ಗೆ ನಿಮಗೆ ಆಲ್ರೆಡಿ ಒಂದ್ಸಲಿ ಚಾಲೆಂಜ್ ಅಲ್ಲಿ ಹಾಕಿದೀವಿ. ಹೇಗೇನು ಈಗ 100 days ಚಾಲೆಂಜು ರನ್ ಆಗ್ತಾ ಇದೆ, ಅದರಲ್ಲೂ ನಾವು 1 hour ಝೋನ್ ಬಗ್ಗೆನೇ ಮಾಡ್ತಿದ್ವಿ. ಸೊ ಆದ್ರೆ ಇನ್ನೂ ಸ್ವಲ್ಪ ಅರ್ಥ ಆಗ್ತಾ ಇಲ್ಲ ಸರ್, ಟ್ರೇಡ್ ಮಾಡ್ಲಿಕ್ಕೆ ಗೊತ್ತಾಗ್ಬೇಕು ಅಂತ ಹೇಳಿದಾಗ ನಾವು ನಿಮ್ಗೆ ಅದ್ರ ಬಗ್ಗೆ ಸ್ವಲ್ಪ ಡೀಪ್ ಆಗಿ ನಿಮ್ಗೆ ಅರ್ಥ ಮಾಡಿಸಿದ್ವಿ. 1 hour ಝೋನ್ ಅನ್ನ 4 ಪಾರ್ಟ್ ಅಲ್ಲಿ, ಅಂದ್ರೆ ಝೋನ್ ಒಳಗಿದ್ದಾಗ ಹೇಗೆ ಟ್ರೇಡ್ ಮಾಡಬೇಕು, ಝೋನ್ ಇಂದ ಹೊರಗೆ ಬಂದಾಗ ಹೇಗೆ ಮಾಡಬೇಕು, ಒಳಗಿಂದ ಹೊರಗೆ, ಹೊರಗಿಂದ ಒಳಗೆ, ಈ ರೀತಿ 4 ಪಾರ್ಟ್ ಅಲ್ಲಿ ಡಿವೈಡ್ ಮಾಡಿದ್ವಿ. ಅದರೊಟ್ಟಿಗೆ ನಿಮ್ಗೊಂದು ಅಸೈನ್ಮೆಂಟ್ ಕೊಟ್ಟಿದ್ವಿ. ಏನಂದ್ರೆ ಬ್ಯಾಕ್ ಟೆಸ್ಟ್ ಮಾಡಿ 1 ಮಂತ್ದೋ 1 ವರ್ಷದ್ದೋ ನೀವು ಬ್ಯಾಕ್ ಟೆಸ್ಟ್ ಮಾಡಿ. ಸೊ ಯಾವ ದಿವಸ ಅದು ಇನ್ನರ್ ಝೋನ್ ಅಲ್ಲಿ ಇತ್ತು, ಯಾವಾಗ ಔಟರ್ ಝೋನ್ ಬಂದಿತ್ತು, ಯಾವಾಗ ಇನ್ನಿಂದ ಔಟ್ ಹೋಯ್ತು, ಇದು ಕಾಲಮ್ ಮಾಡ್ಕೊಳ್ಳಿ. ಅದರಲ್ಲಿ ನಿಮಗೆ ಟೋಟಲ್ ಆಗಿ ಮಾರ್ಕೆಟ್ ಎಷ್ಟು ದಿವಸ ಇನ್ನರ್ ಅಲ್ಲಿ ಇರುತ್ತೆ, ಎಷ್ಟು ದಿವಸ ಔಟರ್ ಅಲ್ಲಿ ಇರುತ್ತೆ ಅಂತ ನಿಮಗೆ ಡೇಟಾ ಬೇಸ್ ಸಿಗುತ್ತೆ ಅಂತ ಹೇಳಿದ್ವಿ. ಅದನ್ನ ಮಾಡಿದವರು ಕೆಲವರೆಲ್ಲ ನಮಗೆ ಟೆಲಿಗ್ರಾಮ್ ಅಲ್ಲಿ ಕಳಿಸಿಕೊಟ್ಟಿದ್ದೀರಿ, ಪರ್ಸನಲ್ ಆಗು ಕೆಲವರೆಲ್ಲ ಕಳಿಸ್ಕೊಟ್ಟಿದ್ದೀರಿ. ವೆರಿ ಗುಡ್. ಯಾಕೆಂದ್ರೆ ನಿಮ್ಮೆಲ್ಲ ಕಲಿಯುವಿಕೆ ಇದೆ. ಆ ಕಲಿಯುವಿಕೆ ಇರೋದ್ರಿಂದ ನಾವು ಹೇಳ್ಕೊಡೋದು ನಿಮ್ಗೆ ಸಾರ್ಥಕ ಆಗುತ್ತೆ. ನಾನು ಹೇಳಿದ್ರೆ ಎಲ್ಲರೂ ಕಲಿತಾರೆ ಅಂತ ಹೇಳ್ತಾ ಇಲ್ಲ. ಎಷ್ಟೇ ಜನ ವಿಡಿಯೋ ನೋಡ್ಲಿ, ಕಲಿಯೋರು ಮಾತ್ರ ಕಲಿತಾರೆ. ಕಲಿಯದೇ ಇದ್ದವರನ್ನ ನೀವು ಏನು ಮಾಡಿದ್ರು ಕಲ್ಸಕ್ಕಾಗಲ್ಲ. ಅಂದ್ರೆ ಕುದುರೆನ ಕರ್ಕೊಂಡೋಗಿ ನೀರ್ ಮುಂದೆ ನಿಲ್ಸ್ಬೋದು, ಕುಡ್ಸಕ್ಕಾಗಲ್ಲ. ಅದೇ ತರ ಕೆಲವರೆಲ್ಲ ಏನ್ ಮಾಡಿದ್ರು ಕಲ್ಸಕ್ಕಾಗಲ್ಲ. ಅವ್ರ ಖಾಲಿ ಟ್ರೇಡ್ ಬೇಕು, ಅವ್ರಿಗೆ ಟಿಪ್ಸ್ ಬೇಕು, ಅಷ್ಟೇನೆ ಮಾಡ್ತಾ ಇರ್ತಾರೆ. ಅವರನ್ನ ನಾವು ಇಲ್ಲಿ ಡಿಸ್ಕಷನ್ ಮಾಡ್ತಾ ಇಲ್ಲ. ಹೌದಾ ಅಲ್ವಾ, ನೀವು ಕಮೆಂಟ್ ಅಲ್ಲಿ ತಿಳಿಸಿ, ಓಕೆನಾ? ಸೊ ಈಗ ನಾವೇನಂತ ಹೇಳಿದ್ರೆ, ಈಗ ಈ ಫೆಬ್ರವರಿ ಹಂಗಾರೆ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ, 1 hour ಝೋನ್ ಬಗ್ಗೆ ನಾವು ಹೇಳಿದ್ದು ಪೂರ್ತಿ ಆಗಿಲ್ಲ. ಯಾಕೆಂದ್ರೆ ಝೋನ್ ಒಳಗಿದೆ ಹೊರಗಿದೆ ಅದೆಲ್ಲ ಓಕೆ, ಆದ್ರೆ ನಾವು ಟ್ರೇಡಿಂಗ್ ಮಾಡ್ಬೇಕಂದ್ರೆ ನಮ್ಗೆ ಅದ್ರ ಬಗ್ಗೆ ಇನ್ನೂ ಸ್ವಲ್ಪ ಡೀಪ್ ಆಗಿ ಗೊತ್ತಾಗ್ಬೇಕು. ಇನ್ನೂ ಸ್ವಲ್ಪ ಡೀಪ್ ಆಗಿ ಗೊತ್ತಾಗ್ಬೇಕು ಅನ್ನೋ ಒಂದೇ ಕಾರಣಕ್ಕಾಗಿ ನಾವು ಎಗೇನ್ ಈ ಮಂತ್ ಫುಲ್ ಆ 1 hour ಝೋನ್ ಅನ್ನ ಇನ್ನೂ ಸ್ವಲ್ಪ ಡೀಪ್ ಅನಾಲಿಸಿಸ್ ಮಾಡ್ತಾ ಇದ್ವಿ. ಡೀಪ್ ಅನಾಲಿಸಿಸ್ ಅಂದ್ರೆ ಹೇಗೆ ಅಂತ ನೋಡಿದ್ರೆ, ಆ 1 hour ಝೋನ್ ಒಳಗೆ ಮಾರ್ಕೆಟ್ ಇದ್ದಾಗ ಅಲ್ಲಿ ಏನು ಇರುತ್ತೆ ಬಿಹೇವಿಯರ್ ಅನ್ನೋದನ್ನ ನಾವು ಈ ಕ್ಯಾಂಡಲ್ಸ್ ಮುಖಾಂತರ ಹೆಂಗ್ ತಿಳ್ಕೊಳ್ಳೋದು. ಎರಡನೇದು ಪ್ಯಾಟ್ರನ್ ಮುಖಾಂತರ. ಈಗ ಕೆಲವು ಪ್ಯಾಟ್ರನ್ಗಳಾಗುತ್ತೆ, ಆ ಪ್ಯಾಟ್ರನ್ ಮುಖಾಂತರ ಮಾರ್ಕೆಟ್ ಹೋಗುತ್ತೆ. ಲೈಕ್ ಹೆಡ್ ಅಂಡ್ ಶೋಲ್ಡರ್ ಪ್ಯಾಟ್ರನ್, ಡಬಲ್ ಟಾಪ್, ಡಬಲ್ ಬಾಟಮ್, ಟ್ರಿಪಲ್ ಟಾಪ್, ಟ್ರಿಪಲ್ ಬಾಟಮ್, ಏನೇನೋ ಇದೆ, ಅದು ಬಿಡಿ, ಏನೋ ಒಂದು ಪ್ಯಾಟ್ರನ್. ಆ ಪ್ಯಾಟ್ರನ್ 1 hour ಝೋನ್ ಅಲ್ಲಿ ಫಾರ್ಮ್ ಆಗುತ್ತಾ, ಆಗೋದಿದ್ರೆ ನಾವು ಹೇಗೆ ಅದನ್ನ ತಗೊಬೇಕು, ಇದು ಎರಡನೇದು. ಮೂರನೇದಾಗಿ ತಗೊಂಡ್ಬೇಕಾದ್ರೆ ಟ್ರೆಂಡ್ ಇಸ್ ಯುವರ್ ಫ್ರೆಂಡ್ ಅಂತ ಹೇಳ್ತಾರೆ. ಹಂಗಿದ್ದಾಗ ಆ ಟ್ರೆಂಡ್ ಅನ್ನು ಅನಾಲಿಸಿಸ್ ಮಾಡಿ ಅದ್ರ ಪ್ರಕಾರ 1 hour ಝೋನ್ ಅನ್ನ ಹೇಗೆ ನೋಡುದು, ಇದು ಮೂರನೇ ಪ್ಯಾಟರ್ನ್ ಬರುತ್ತೆ. ಇದಾದ್ಮೇಲೆ ನಾವು ನೆಕ್ಸ್ಟ್ ಸ್ವಲ್ಪ ಡೀಪ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ಮೇಲಿಂದ 4th ಸ್ಟೇಜ್ ಅಲ್ಲಿ ಎಲ್ಲದನ್ನು ಮಿಕ್ಸ್ ಅಪ್ ಮಾಡಿ, ಅಂದ್ರೆ ನಾವೀಗ 2 ತಿಂಗಳಲ್ಲಿ ನಾವು ಏನ್ ಕಲ್ತಿದೀವೋ ಅದೆಲ್ಲದನ್ನು ಮಿಕ್ಸ್ ಅಪ್ ಮಾಡಿ ನಾವು ಎಂಟ್ರಿ ಎಕ್ಸಿಟ್ ಸ್ಟಾಪ್ ಲಾಸ್ ಅನ್ನ ಎಷ್ಟು ಚೆನ್ನಾಗಿ ನಾವು ಡಿಸೈನ್ ಮಾಡ್ಬೋದು ಅನ್ನೋದನ್ನ ನಾವು 4th ಸೀರೀಸ್ ಅಲ್ಲಿ ಕಲಿತೀವಿ. ಈ ರೀತಿ ಇದನ್ನ 4 ಪಾರ್ಟ್ ಆಗಿ ನಾವು ಡಿವೈಡ್ ಮಾಡಿದೀವಿ ಈ ಫೆಬ್ರವರಿ ಮಂತ್ ಅಲ್ಲಿ. ಸೊ ರಿಯಲಿ ಯಾರು ಕಲಿಬೇಕಂತ ಇಂಟ್ರೆಸ್ಟ್ ಇದ್ದೀರೋ ಅವ್ರು ಮಾತ್ರ ಗಮನ ಕೊಟ್ಟು ನೋಡಿ, ಬಾಕಿಯವರು ಸ್ಕಿಪ್ ಮಾಡಿ ಎದ್ದೋಗಿ, ತೊಂದರೆ ಇಲ್ಲ. ಅದೇ ಕಲಿಯೋರು ಇದನ್ನ ನೀವು ಕೋರ್ಸ್ಗೆ ದುಡ್ಡು ಕೊಟ್ಟು ಕಲಿತೀನಿ ಅನ್ನೋ ಅದೇ ಒಂದು ಇಂಟ್ರೆಸ್ಟ್ ಅಲ್ಲಿ ಕಲೀರಿ. ಈಗ ಫಾರ್ ಎಕ್ಸಾಂಪಲ್ ಎಲ್ಲೋ ಒಂದು ಕಡೆ ಹೋಗಿ 25,000 ರೂಪಾಯಿ ಕೊಟ್ಟು, 30,000 ರೂಪಾಯಿ ಕೊಟ್ಟು, 10,000 ರೂಪಾಯಿ ಕೊಟ್ಟು, ಅಥವಾ 5,000 ರೂಪಾಯಿ ಕೊಡಿ, ನೀವು ಎಷ್ಟು ಸೀರಿಯಸ್ ಆಗಿ ಕಲಿತೀರಿ, ಕರೆಕ್ಟ್ ಅಲ್ವಾ? ಅದೇ ಸೀರಿಯಸ್ನೆಸ್ ಅನ್ನ ನೀವು ಇದಕ್ಕೂ ಹಾಕಿ. ಏನೋ ಫ್ರೀಯಾಗಿ ಸಿಗ್ತಿದೆ ಅಂತ ನೀವು ಟೇಕ್ ಇಟ್ ಗ್ರಾಂಟೆಡ್ ಮಾಡಿದ್ರೆ ನಿಮಗೆ ಇದು ಅರ್ಥ ಆಗೋದು ಬಹಳ ಕಷ್ಟ ಆಗುತ್ತೆ. ಸೊ ನಾನು ಅದಕ್ಕೆ ನಿಮ್ಗೆ ರಿಕ್ವೆಸ್ಟ್ ಮಾಡೋದು ಏನಂತ ಹೇಳಿದ್ರೆ, ನೀವು ಇದನ್ನು ಸ್ವಲ್ಪ ಸೀರಿಯಸ್ ಆಗಿ ಕಲೀರಿ, ಓಕೆನಾ? ಬ್ಯಾಕ್ ಟೆಸ್ಟಿಂಗ್ ಎಲ್ಲ ಮಾಡಿ, ಅವಾಗ ನಿಮಗದು ಅರ್ಥ ಆಗುತ್ತೆ. ಇಷ್ಟ ಆಯ್ತಾ, ಒಂದು ಲೈಕ್ ಕೊಡಿ. ನೀವು ಫೀಸ್ ಅಂತ ನಮಗೆ ಕೊಡೋ ಅಷ್ಟೇ, ಒಂದು ಲೈಕ್, ಒಂದು ಕಮೆಂಟು, ಅದಲ್ಲದೇನೆ ಒಂದು ನಿಮ್ಮ ಫ್ರೆಂಡ್ಸ್ ಒಟ್ಟಿಗೆ ಶೇರ್. ಡೌಟ್ ಬಂತು ಸರ್, ಡೌಟ್ಗಳು ಬರ್ತಾ ಇದೆ, ಏನ್ ಮಾಡೋದು? ಟೆಲಿಗ್ರಾಮ್ ಗ್ರೂಪ್ ಒಳಗೆ ಬನ್ನಿ, ಜನರಲ್ ಗ್ರೂಪಲ್ಲಿ ಬನ್ನಿ, ಟೆಲಿಗ್ರಾಮ್ ಗ್ರೂಪಲ್ಲಿ, ಅಲ್ಲಿ ನಿಮ್ಮ ಡೌಟನ್ನು ಪೋಸ್ಟ್ ಮಾಡಿ, ಖಂಡಿತವಾಗ್ಲೂ ಆನ್ಸರ್ ಮಾಡ್ತೀವಿ. ಮೊನ್ನೆ ಯಾರೆಲ್ಲ ಬಂದಿದ್ದಾರೋ ಟೆಲಿಗ್ರಾಮ್ ಗ್ರೂಪ್ ಒಳಗೆ ಬಂದು 1 hour ಝೋನ್ ಟ್ರೇಡ್ ಮಾಡೋ ಟೈಮಲ್ಲಿ ಬಂದಂಥ ಡೌಟ್ಗೂ ನಾವು ಲೈವಲ್ಲೇ ಅವರು ಗೈಡ್ ಮಾಡಿದ್ವಿ. ಯಾವಾಗಲೂ ಮಾಡ್ತೀವಿ ಅಂತ ಹೇಳೋಕ್ಕಾಗಲ್ಲ,
ಬಟ್ ಆದಷ್ಟು ಟ್ರೈ ಮಾಡಿ ಹೇಳ್ತಾ ಇರ್ತೀವಿ. ಬಟ್ ಡೌಟ್ ಅಂತ ಬಂದರೆ ಕ್ಲಾರಿಟಿ ಮಾಡುವಂಥ ಜವಾಬ್ದಾರಿ ನಾವು ತಗೊಳ್ತೀವಿ. ಯಾಕೆಂದರೆ ಎಲ್ಲರಿಗೂ ಕ್ಲಿಯರಾಗಿ ಅರ್ಥ ಆಗಬೇಕು ಅನ್ನೋ ಒಂದೇ ಒಂದು ಉದ್ದೇಶದಿಂದ ಹೇಳ್ತಾ ಇದ್ದೀವಿ, ಸರಿಯಾ? ಸೊ ನಿಮ್ಮ ಕೆಲಸ ಗಮನ ಕೊಟ್ಟು ಕೇಳೋದು, ನೋಟ್ಸ್ ಮಾಡ್ಕೊಳ್ಳೋದು, ಬ್ಯಾಕ್ ಟೆಸ್ಟ್ ಮಾಡೋದು, ಅದನ್ನು ಇಂಪ್ಲಿಮೆಂಟೇಷನ್ ಮಾಡೋದು, ಇಷ್ಟ ಆದಾಗ ಒಂದು ಲೈಕ್ ಮಾಡಿ, ಒಳ್ಳೇದಿದೆ ಅಂದರೆ ಕಮೆಂಟ್ ಮಾಡೋದು, ಅದಲ್ಲದೆ ನಿಮ್ಮ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡೋದು. ಇಷ್ಟನ್ನು ಮಾಡಿ ಖುಷಿಯಾಗಿರಿ, ಅರ್ನ್ ಮಾಡಿ, ಓಕೆನಾ? ಈಗ ನಾವು ಫಸ್ಟ್ ಪಾರ್ಟಿಗೆ ಹೋಗೋಣ. ಫಸ್ಟ್ ಪಾರ್ಟ್ ಅಂತ ಹೇಳಿದ್ರೆ ಕ್ಯಾಂಡಲ್ಸ್ ಅಂತ ಹೇಳಿದ ತಕ್ಷಣ ನೀವು ತಲೆಯಲ್ಲಿ ಇಟ್ಕೊಬೇಡಿ. ಮಾರಬಸು ಕ್ಯಾಂಡಲ್ ಹೇಳ್ತಾರೆ, ಪಿನ್ ಬಾರ್ ಹೇಳ್ತಾರೆ, ಅಥವಾ ಡೋಜಿ ಕ್ಯಾಂಡಲ್ ಬಗ್ಗೆ ಹೇಳ್ತಾರೆ, ಅಥವಾ ಏನೇನೋ ಕ್ಯಾಂಡಲ್ಗಳ ಹೆಸರುಗಳು ಹಲವಾರು ರೀತಿಗಳಿವೆ ಅಲ್ವಾ. ಹ್ಯಾಂಗಿಂಗ್ ಮ್ಯಾನ್ ಅಂತೆ ಏನೇನೋ ಬಿಡ್ತಾರೆ, ಬಿಡಿ ಅದೆಲ್ಲ ಕತೆ ಬೇಡ. ನಾವು ನನಗೇನು ಗೊತ್ತಿಲ್ಲ ಸರ್, ಅನ್ಪಡ್ ಅಂತಂದ್ರೆ ಓದಕ್ಕೆ ಬರೀಕ್ಕೆ ಅಷ್ಟು ಗೊತ್ತಿಲ್ಲ. ನಾನು ಕ್ಯಾಂಡಲ್ ಅನ್ನು ಅರ್ಥ ಮಾಡ್ಕೊಳ್ಳೋ ರೀತಿ ಹೇಗೆ, ಈ ರೀತಿಯಲ್ಲಿ ನಾನು ಅದನ್ನ ಹೆಂಗ್ ಅರ್ಥ, ಅಷ್ಟನ್ನು ಮಾತ್ರ ಹೇಳ್ಕೊಡಿ ಸಾಕು. ನನಗದ್ರ ಹೆಸರು ಅದೆಲ್ಲ ಇಟ್ಕೊಂಡು ನನಗೇನಾಗಬೇಕು? ಈಗ ಎಷ್ಟೇ ಒಳ್ಳೆ ಹೆಸರಿಡೋ ಬಾರ ಇಲ್ಲಿ ಅಂತೀವಿ, ಬಾರೋ ಅನ್ನೋದಕ್ಕೆ ಹೆಸರು ಯಾಕೆ ಇಡ್ಬೇಕಿತ್ತು? ಕರೆಕ್ಟ್ ಅಲ್ವಾ? ಸೊ ಏನೇ ಆಗ್ಲಿ ನಮಗೆ ಅರ್ಥ ಆಗೋ ರೀತಿಯಲ್ಲಿ ನಾನು ಕರಿತಿರೋದು ನಿಮಗೆ ಗೊತ್ತಾಗ್ಬೇಕು, ನೀವು ಹೇಳ್ತಿರೋದು ನನಗೆ ಗೊತ್ತಾಗೋಗ್ಬೇಕು. ಇಷ್ಟ ಅರ್ಥ ಆಗೋ ರೀತಿಯಲ್ಲಿ ನಿಮಗೆ ಕ್ಯಾಂಡಲ್ಗಳ ಬಗ್ಗೆ ಹೇಳ್ಕೊಡ್ತೀನಿ. ಇದಕ್ಕಿಂತ ಸಿಂಪಲ್ ಆಗಿ ನಿಮ್ಗೆ ಕ್ಯಾಂಡಲ್ ಬಗ್ಗೆ ಹೇಳಕ್ಕೆ ಕಷ್ಟ ಆಗುತ್ತೆ, ತಿಳ್ಕೊಳಕ್ ಬಾಕಿಯವ್ರಿಗೆ ಹೇಳೋಕ್ಕೂ ಕಷ್ಟ ಆಗ್ಬೋದು. ನಾನು ಅರ್ಥ ಮಾಡ್ಕೊಳ್ಳೋ ರೀತಿಯಲ್ಲಿ ನಿಮ್ಗೆ ಹೇಳ್ತೀನಿ. ಸೊ ನಾವೀಗ ಚಾರ್ಟ್ ಒಳಗೆ ಹೋಗೋಣ. ಕ್ಯಾಂಡಲ್ ಸ್ಟಿಕ್ ಬಗ್ಗೆ ನಿಮಗೆ ಸ್ವಲ್ಪ ಡೀಟೇಲ್ ಆಗಿ ಹೇಳ್ತೀನಿ. ಕ್ಯಾಂಡಲ್ ಸ್ಟಿಕ್ ಅನ್ನ ಯೂಸ್ ಮಾಡಿ 1 hour ಅಲ್ಲಿ ಹೇಗೆ ಟ್ರೇಡ್ ಮಾಡೋದು ಅನ್ನೋದನ್ನ ಕಲಿಯೋಣ, ಓಕೆನಾ? ಓಕೆ, ವೆಲ್ಕಮ್ ಸರ್. ಈಗ ನಾವು ಚಾರ್ಟ್ ಒಳಗೆ ಬಂದಿದ್ದೀವಿ, ಓಕೆನಾ? ಈಗ ಚಾರ್ಟ್ ಒಳಗೆ ಬಂದಾಗ ನಾವು ಕ್ಯಾಂಡಲ್ಸ್ ಅನ್ನ ನೋಡೋದು ಹೇಗೆ, ಅದ್ರ ಬದಲು ಫಸ್ಟ್ ನಿಮ್ಗೆ ಕ್ಯಾಂಡಲ್ ಅಂದ್ರೆ ಏನು ಅಂತ ತುಂಬಾ ಜನ ಗೊತ್ತಿರುತ್ತೆ. ಪಾಪ ಯಾರು ಹೊಸೊಬ್ರು ಇದ್ರೆ ಅವ್ರಿಗೋಸ್ಕರ ಒಂದ್ಸಲಿ ಹೇಳೋಣ. ಈಗ ಮಾರ್ಕೆಟ್ ಅಂತ ಹೇಳಿದಾಗ ಮಾರ್ಕೆಟ್ ಇವತ್ತು ಇದುವರೆಗೆ ಯಾರು ಬರಲೇ ಇಲ್ಲ ಮಾರ್ಕೆಟ್ ಒಳಗೆ. ಮಾರ್ಕೆಟ್ ಖಾಲಿ ಇತ್ತು, ಸರಿಯಾ? ಮಾರ್ಕೆಟ್ ಖಾಲಿ ಇತ್ತು. ಮಾರ್ಕೆಟ್ ಒಳಗಡೆ ಒಬ್ರು ಬರಬೇಕಾದ್ರೆ ನೋಡುವಂತಹ ಅಥವಾ ಕೇಳುವಂತಹ ಫಸ್ಟ್ ಶಬ್ದ ಓಪನ್. ಮಾರ್ಕೆಟ್ ಎಲ್ಲಿ ಓಪನ್ ಆಯ್ತು, ಕರೆಕ್ಟ್ ಅಲ್ವಾ? ಅದಾದ್ಮೇಲಿಂದ ಮಾರ್ಕೆಟ್ ಇಂದ ಹೊರಗೆ ಹೋಗ್ಬೇಕಾದ್ರೆ ಮಾರ್ಕೆಟ್ ಎಲ್ಲಿ ಕ್ಲೋಸ್ ಆಯ್ತು. ಮಾರ್ಕೆಟ್ ಎಲ್ಲಿ ಓಪನ್ ಆಯ್ತು, ಮಾರ್ಕೆಟ್ ಎಲ್ಲಿ ಕ್ಲೋಸ್ ಆಯ್ತು. ಅಂದ್ರೆ ಉದಾಹರಣೆಗೆ ನೀವೀಗ ಒಂದು ತರಕಾರಿ ಮಾರೋರು, ಹೂವು ಮಾರೋರು, ಅಥವಾ ಏನಾದರೂ ಸರಿ ಒಂದು ಐಟಮ್ ಮಾರೋರು, ಕರೆಕ್ಟ್ ಅಲ್ವಾ? ಬರ್ಬೇಕಾದ್ರೆ ನೀವು ಮನೆಯಿಂದನೇ ಡಿಸೈಡ್ ಮಾಡ್ಕೊಂಡು ಹೊರಟಿರ್ತೀವಿ. ಏನು, ಇವತ್ತು ನಾನು ಈ ಐಟಮ್ ಅನ್ನ, ಫಾರ್ ಎಕ್ಸಾಂಪಲ್ ಟೊಮೆಟೊ ಅಥವಾ ಈರುಳ್ಳಿ ಏನು ಬೇಕಾಗಿರ್ಬೋದು, ನಾನು KGಗೆ 20 ರೂಪಾಯಿಗೆ ಮಾರ್ತೀನಿ ಅಂತ ಡಿಸೈಡ್ ಮಾಡ್ಕೊಂಡು ಬಂದ್ರಿ. ಮಾರ್ಕೆಟ್ ಒಳಗೆ ಎಂಟ್ರಿ ಆಗ್ತಿದ್ದಂಗೆನೆ ನಿಮ್ಮೊಟ್ಟಿಗೆ ಟೊಮೆಟೊ ಮಾರೋರು ಸುಮಾರು ಜನ ಇರ್ತಾರೆ. ಹೆಂಗೋ ಟೊಮೆಟೊ ಇವತ್ತು ಚೆನ್ನಾಗಿ ಮೂವ್ ಆಗ್ಬೋದಂತೆ, ನಾನು 25 ರೂಪಾಯಿಗೆ ಮಾರ್ತೀನಿ ಅಂತ ಹೇಳ್ತಾನೆ. ಸೊ ನೀವು ಎಲ್ಲ ತೀರ್ಮಾನ ಮಾಡಿಕೊಂಡು 25 ರೂಪಾಯಿಗೆ ಟೊಮೆಟೊವನ್ನ ಇವತ್ತು ಮಾರ್ಕೆಟಲ್ಲಿ ಮಾರ್ಲಿಕ್ಕೆ ಶುರು ಮಾಡ್ತೀರಿ. ಇದು ಓಪನಿಂಗ್. ಹೋಗ್ತಾ ಏನಾಯ್ತು, ಟೊಮೆಟೊಗಳು ಎಲ್ಲ ಡಿಮ್ಯಾಂಡಲ್ಲಿ ಖಾಲಿ ಆಗ್ತಾ ಇದೆ ಅಂತ ಗೊತ್ತಾಗ್ತಿದ್ದಾಗ ಏನಾಗುತ್ತೆ, ವೆನ್ ಡಿಮ್ಯಾಂಡ್ ಇನ್ಕ್ರೀಸ್ ಆದ್ರೆ ಏನಾಗುತ್ತೆ, ಪ್ರೈಸು ಇನ್ಕ್ರೀಸ್ ಆಗುತ್ತೆ, ಕರೆಕ್ಟ್ ಅಲ್ವಾ? ಅವಾಗ 25 ರೂಪಾಯಿ ಇದ್ದಿದ್ದು ಟೊಮೆಟೊ 30 ರೂಪಾಯಿ ಆಗ್ಬೋದು, ಅಥವಾ 35 ರೂಪಾಯಿ ಆಗ್ಬೋದು. ಆಯ್ತಾ? ಈಗ ತಿರ್ಗಾ ಉಲ್ಟಾ, ವೆನ್ ಪ್ರೈಸ್ ಇನ್ಕ್ರೀಸಸ್ ಡಿಮ್ಯಾಂಡ್ ಡಿಕ್ರೀಸಸ್. ಇದು ಎಕನಾಮಿಕ್ಸ್. ಸೊ ಡಿಮ್ಯಾಂಡ್ ಕಮ್ಮಿ ಆಯ್ತು. ಅಷ್ಟೊತ್ತಿಗೆ ಯಾರು ತಗೊಳ್ಳೋರು ಇಲ್ಲ, ಬೇಡ ಅಂತ ಟೊಮೆಟೊನೇ ಬಿಟ್ಬಿಟ್ರು. ಬೇಡಪ್ಪ, ಟೊಮೆಟೊ ತುಂಬಾ ಕಾಸ್ಟ್ಲಿ ಆಯ್ತು, ಟೊಮೆಟೊ ಬೇಡವೇ ಬೇಡ, ಅದ್ರ ಬದಲು ಬೇರೆ ಏನಾದ್ರು ನೋಡೋಣ, ಬೇರೆ ತರಕಾರಿ ತಗೊಂಡೋಗೋಣ, ಟೊಮೆಟೊ ತಗೊಳ್ಳೋರೇ ಬಿಟ್ಬಿಟ್ರು. ಆಗೇನಾಯ್ತು, ಟೊಮೆಟೊ ಓಕೆ, ನಾನು ಮೊದಲು 35 ರೂಪಾಯಿಗೆ ಮಾರ್ತಿದ್ದೆ, ನಾನು 25 ರೂಪಾಯಿ ಮಾರ್ಬೇಕಂತಿದ್ದೆ, 10 ರೂಪಾಯಿ ಲಾಭ ಬಂದಿತ್ತು, ಸೊ ನಾನು ಈಗ 10 ರೂಪಾಯಿನ ಕಮ್ಮಿ ಮಾಡ್ತೀನಿ, ನಾನು 12 ರೂಪಾಯಿಗೆ ಮಾರ್ತೀನಿ ಅಂತೇಳಿ 12 ರೂಪಾಯಿಗೆ ಮಾರಕ್ಕೆ ಶುರು ಮಾಡ್ತಾರೆ, ಕರೆಕ್ಟ್ ಅಲ್ವಾ? 12, 15ಕ್ಕೋ ಮಾರ್ತೀರಿ. ಆಯ್ತು, ಮಾರ್ತಾ ಇದೆ, ಎಲ್ಲ ಆಯ್ತು. ಮಾರ್ಕೆಟ್ ಕ್ಲೋಸ್ ಆಗಕ್ಕಾಯ್ತು. ಮುಗಿಯೋ ಹೊತ್ತಿಗೆ ಕೊನೆಗೆ ಉಳಿದಂತಹ ಟೊಮೆಟೊವನ್ನ ನಾವು 8 ರೂಪಾಯಿಗೂ ಕೊಡ್ಬೋದು, ಅಥವಾ 10 ರೂಪಾಯಿಗೂ ಕೊಟ್ಟು ಹೋಗ್ಬೋದು. ಖಾಲಿ ಆಯ್ತಲ್ಲ, ಇನ್ನೆಂತ ವೇಸ್ಟ್ ಆಗುತ್ತೆ, ಬೇಡ ಅಂತೇಳಿ ಕ್ಲಿಯರ್ ಮಾಡಿದ್ರು. ಈಗ ಇಲ್ಲಿ ನಿಮ್ಗೆ 4 ರೀತಿಯ ರೇಟ್ಗಳು ಬಂತು. ಇದು ಓಪನ್ ಆದಾಗ 25, 35 ರೂಪಾಯಿವರೆಗೆ ಹೋಗಿತ್ತು, ಅಂದ್ರೆ ಹೈ, ಕರೆಕ್ಟ್ ಅಲ್ವಾ? 35 ರೂಪಾಯಿವರೆಗೆ ಹೋಗಿತ್ತು, ಇದು ಹೈ. ಕೆಳಗೆ ಕ್ಲೋಸ್ ಆದಾಗ ಲೋ ಬಂದಿದ್ದಂದ್ರೆ ಎಲ್ಲಿವರೆಗೆ ಲೋ ಬಂದಿತ್ತು, 8 ರೂಪಾಯಿವರೆಗೆ ಲೋ ಬಂದಿತ್ತು. ಕ್ಲೋಸ್ ಆದಾಗ 12 ರೂಪಾಯಿಲಿ ಇತ್ತು.
10 ರಿಂದ 12 ರೂಪಾಯಿ, ಇದು ಕ್ಲೋಸ್ ಆದಾಗ ಇದ್ದ ರೇಟ್. ಈ 4 ಐಟಮ್ ಸಿಕ್ತು ನಿಮ್ಗೆ. ಈ 4 ಐಟಮ್ ಅನ್ನ ನೀವು ಬರಿಬೇಕಂತ ಹೇಳಿದಾಗ ಓಪನ್ 25, ಹೈ 35, ಲೋ 8, ಆಮೇಲೆ ಕ್ಲೋಸು 12 ಅಂತ ಬರ್ದ್ರಿ. ಇದನ್ನ ಏನಾಯ್ತು, ಇದನ್ನ ಒಬ್ರು ಡ್ರಾಯಿಂಗ್ ಮಾಡೋದು. ಆ ಡ್ರಾಯಿಂಗ್ ಮಾಡಿದ್ದು ಈ ರೀತಿ ಬಂತು. ಅದಕ್ಕೆ ನಾವು ಕ್ಯಾಂಡಲ್ ಅಂತ ಹೇಳಿದ್ವಿ. ಏನು, ಇಲ್ಲಿವರೆಗೆ ಬಂದಿತ್ತು, ಹಿಂಗಿದ್ದು ಮಾರ್ಕೆಟು ಹಿಂಗವರೆಗೆ ಬಂತು, ಇಲ್ಲಿವರೆಗೆ ಇಳಿತು, ಮತ್ತೆ ತಿರ್ಗಾ ಇಲ್ಲಿ ಬಂದು ನಿಂತ್ಕೊಳ್ತು. ECG ನೋಡ್ತೀವಲ್ಲ ಆ ರೀತಿ ಇರುತ್ತೆ. ಇದನ್ನ ಕ್ಯಾಂಡಲ್ ಮಾಡಿದಾಗ ಈ ರೀತಿ ಬಂತು, ಲೈನ್ ಮಾಡಿದಾಗ ಈ ರೀತಿ ಬಂತು. ಸರಿಯಾ? ಇದನ್ನ ನಾವು ಕ್ಯಾಂಡಲ್ಸ್ ಅಂತ ಕರಿತೀವಿ. ಓಪನಿಂಗ್ ಮೇಲೆ ಇದ್ದು ಕ್ಲೋಸಿಂಗು ಕೆಳಗೆ ಇದ್ರೆ ಅದು ರೆಡ್ ಕ್ಯಾಂಡಲ್. ಓಪನಿಂಗ್ ಕೆಳಗೆ ಇದ್ದು ಕ್ಲೋಸಿಂಗ್ ಮೇಲೆ ಇದ್ರೆ ಅದು ಗ್ರೀನ್ ಕ್ಯಾಂಡಲ್. ಇದು ಜನರಲ್ ಆಗಿ ಕ್ಯಾಂಡಲ್ ಸ್ಟಿಕ್ ಆಗುವಂತಹ ಒಂದು ರೇಟ್. ಓಕೆನಾ? ಈಗ ನಮ್ಗದು ಕ್ಯಾಂಡಲ್ಸ್ ಕಂಡಾಗ ನಮಗದು ಇಲ್ಲಿ ರೆಡ್ ಗ್ರೀನ್ ಆಗಿ ಕಾಣುತ್ತೆ. ಫಾರ್ ಎಕ್ಸಾಂಪಲ್, ಈ ಗ್ರೀನ್ ಕ್ಯಾಂಡಲ್ ಅಲ್ಲಿ ನೋಡಿದಾಗ ಓಪನ್ ಆಗಿದ್ದು ಇಲ್ಲಿ ನೋಡಿ ಮೇಲ್ಗಡೆ ಕಾಣುತ್ತೆ ನಿಮಗೆ. ಮೇಲ್ಗಡೆಗೆ ಓಪನ್, ಹೈ, ಲೋ ಮತ್ತೆ ಕ್ಲೋಸ್ 4 ಐಟಮ್ ಕಾಣುತ್ತೆ. ಕರೆಕ್ಟ್ ಅಲ್ವಾ? ಅದು ಪ್ರಕಾರದಲ್ಲಿ ನಾವೀಗ ಯಾವ್ದಾದ್ರು ಒಂದು ಕ್ಯಾಂಡಲ್ ಅಲ್ಲಿ ಇಟ್ಟಾಗ ಇದು ಹೈ, ಇದು ಲೋ, ಇದು ಓಪನ್, ಇದು ಕ್ಲೋಸ್ ಅಂತ 4 ಐಟಮ್ ಕಾಣುತ್ತೆ. ಸೊ ನಾವು ಅದನ್ನು ನೋಡಿಕೊಂಡು ಓಕೆ, ಈ ಕ್ಯಾಂಡಲು ಓಪನ್ಕ್ಕಿಂತ ಕ್ಲೋಸ್ ಮೇಲೆ ಇದೆ, ಸೊ ದಟ್ ಇದು ಗ್ರೀನಲ್ಲಿದೆ. ಇದು ಓಪನ್ಗಿಂತ ಲೋ ಕೆಳಗಿದೆ, ಸೊ ಇದು ರೆಡ್ ಅಲ್ಲಿದೆ. ಇದು ಆಟೋಮೆಟಿಕ್ ಸಿಸ್ಟಮ್ ಇರೋದ್ರಿಂದ ಅದು ಆಟೋಮೆಟಿಕ್ ಆಗಿ ರೆಡ್ ಗ್ರೀನ್ ಎಲ್ಲ ಆಗುತ್ತೆ. ಇದು ಒಂದು ರೀತಿ ಕ್ಯಾಂಡಲ್ ಫಾರ್ಮೇಶನ್ ಆಯಿತು. ಈಗ ಈ ಕ್ಯಾಂಡಲ್ಗಳಲ್ಲಿ ಕೆಲವು ವಿಚಾರಗಳು ಬರುತ್ತೆ. ಏನು, ಮಾರ್ಕೆಟ್ ಅಂದ್ರೆ ಏನಾಯ್ತು, ಇಬ್ಬರ ಒಂದು ಆಟ. ಯಾರು, ಒಬ್ರು ಸೆಲ್ಲರು, ಇನ್ನೊಬ್ರು ಬೈಯರ್. ಇಬ್ರು ಇರ್ಲೇಬೇಕಲ್ಲ ಮಾರ್ಕೆಟ್ ಅಂದ್ರೆ. ಟೊಮೆಟೊ ಮಾರೋರೊಬ್ರು ಇದ್ರೆ ಟೊಮೆಟೊ ತಗೊಳ್ಳೋರೊಬ್ರು ಇರಲೇಬೇಕು. ತಗೊಳ್ಳೋರೇ ಇಲ್ಲ ಅಂದ್ರೆ ಮಾರೋರು ಯಾರಿಗೆ ಮಾರ್ತಾರೆ, ಅಥವಾ ಮಾರೋರೇ ಇಲ್ಲ ಅಂದ್ರೆ ತಗೊಳ್ಳೋರು ಎಲ್ಲಿಂದ ತಗೊಳ್ತಾರೆ? ಅಂದ್ರೆ ಆಪ್ಷನ್ ಬೈಯರು ಇರಬೇಕು, ಆಪ್ಷನ್ ಸೆಲ್ಲರು ಇರಬೇಕು. ಇದು ರಾಂಗ್ ಅಸಂಪ್ಷನ್ ಹಾಕಿದೆ ಎಲ್ಲರೂ. ಏನು, ಆಪ್ಷನ್ ಬೈಯರ್ ಮಾತ್ರ ಎಲ್ಲ ಲಾಸಲ್ಲಿ ಹೋಗ್ತಾರೆ, ಮಾಡಲೇಬಾರ್ದು, ಸೆಲ್ಲರ್ ಮಾತ್ರ ಇರಬೇಕು ಅಂತ. ಸೆಲ್ಲರ್ ಮಾತ್ರ ಇರಬೇಕಾದ್ರೆ ಮಾರ್ಕೆಟೇ ಅಲ್ಲ ಅದು. ಆಪ್ಷನ್ ಬೈಯರ್ ಹೆಂಗಿದಾರೋ ಆಪ್ಷನ್ ಸೆಲ್ಲರು ಇರಬೇಕು, ಆಪ್ಷನ್ ಸೆಲ್ಲರ್ ಹೆಂಗಿದಾರೋ ಹಾಗೆ ಆಪ್ಷನ್ ಬೈಯರ್ಸು ಇರಲೇಬೇಕು. ಈಗ ಇವರಿಬ್ಬರ ಯುದ್ಧ ನಡೀತಾ ಇರುತ್ತೆ ಮಾರ್ಕೆಟಲ್ಲಿ. ಸೊ ಆ ಯುದ್ಧದ ಪ್ರತಿಬಿಂಬವಾಗಿ ಈ ಕ್ಯಾಂಡಲ್ಸ್ಗಳು ಫಾರ್ಮ್ ಆಗುತ್ತೆ. ಸೊ ಈಗ ನಾವು ಹೆಂಗ್ ಕಂಡುಹಿಡಿಯೋದು ಈ ಯುದ್ಧವನ್ನ ಅಂತ ನೋಡಿದಾಗ ನೋಡಿ, ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಈಗ ಒಂದು ಕ್ಯಾಂಡಲ್ ಬಗ್ಗೆ ನಾವು ತಗೊಳ್ಳೋಣ. ಈಗ ಇಲ್ಲಿ ನಾವು ನೋಡುವಂಥದ್ದು ನಿನ್ನೆ ಮಾರ್ಕೆಟ್ ಕ್ಲೋಸ್ ಆಗಿದ್ದು ಎಲ್ಲಿ, ಇದೀಗ ಫಸ್ಟ್ ಕ್ಯಾಂಡಲ್ ಇವತ್ತಿಂದು. ಸೊ ನಿನ್ನೆ ಮಾರ್ಕೆಟ್ ಕ್ಲೋಸ್ ಆದಾಗ ಇಲ್ಲಿತ್ತು, ಇದು ಕ್ಲೋಸ್, ನಿನ್ನೆ ಕ್ಲೋಸ್ ಆಗಿತ್ತು. ಇವತ್ತು ಓಪನ್ ಆದಾಗ ಮಾರ್ಕೆಟು ಇಲ್ಲಿದೆ. ಸೊ ರಾತ್ರಿಯಿಂದ ಬೆಳಗ್ಗೆವರೆಗೆ ಮಾರ್ಕೆಟು ಏನಾಯ್ತು, ಜಸ್ಟ್ ಥಿಂಕ್ ಮಾಡಿ. ರಾತ್ರಿಯಿಂದ ಬೆಳಗ್ಗೆ ಆಗೋದೊಳಗೆ ಮಾರ್ಕೆಟ್ ಏನಾಯ್ತು ಅಂತ ನೋಡಿದಾಗ ಮಾರ್ಕೆಟ್ ಅಲ್ಲಿ ಪ್ರೆಷರ್ ಸೆಲ್ಲರ್ಗಳು ಹಾಕಿದ್ದಾರೆ. ಹಾಗಾಗಿ ಮಾರ್ಕೆಟ್ ಕ್ಲೋಸಿಂಗ್ಗಿಂತನೂ ಕೆಳಗೆ ಬಂದು ಓಪನ್ ಆಗಿದೆ. ಅಂದ್ರೆ ಯಾರ ಏನ್ ಹೇಳ್ತಾರೆ ಪವರ್ ಜಾಸ್ತಿ ಇದೆ, ಸೆಲ್ಲರ್ಸ್ಗಳ ಪವರ್ ಜಾಸ್ತಿ ಇದೆ. ಬೆಳಿಗ್ಗೆ ಓಪನ್ ಆಗ್ಬೇಕಾದ್ರೆ ಸೆಲ್ಲರ್ಸ್ಗಳ ಪವರು ಜಾಸ್ತಿ ಇದೆ. ಆದ್ರೆ ಇನ್ನೊಂದು ನೋಡ್ಬೋದು ಏನಂದ್ರೆ, ಓಪನ್ ಆಗಿದ್ದ ಜಾಗದಕ್ಕಿಂತ ಒಂದೇ ಒಂದು ಪಾಯಿಂಟ್ ಕೆಳಗೆ ಇಳಿಯಕ್ ಬಿಡ್ಲಿಲ್ಲ. ಅಂದ್ರೆ ಏನಾಯ್ತು, ಇಲ್ಲಿ ಬೈಯರ್ಸ್ಗಳು ಸ್ಟ್ರಾಂಗ್ ಆಗಿದ್ದಾರೆ. ಬೀಳುವವ್ರನ್ನ ಯಾರೊಬ್ರು ಬೀಳ್ತಾ ಇದಾರೆ ಅಂತ ಇಟ್ಕೊಳ್ಳಿ, ಬೀಳ್ತಿರೋರ್ನ ತಡೆದು ನಿಲ್ಸಂತವನು ಸ್ಟ್ರಾಂಗ್ ಪರ್ಸನ್. ಈಗ ತಳ್ಳಿದವನು ಸ್ಟ್ರಾಂಗು, ತಳ್ಳಿದವನು ಬೀಳಕ್ ಹೋದಾಗ ಇನ್ನೊಬ್ಬ ಹಿಡ್ದ ಅಂದ್ರೆ ಅವನು ಸ್ಟ್ರಾಂಗ್, ಇಬ್ರು ಸ್ಟ್ರಾಂಗ್ಗೆ. ಕರೆಕ್ಟಾ? ಹಂಗಿದ್ದಾಗ ನಾವೇನ್ ಮಾಡ್ಬೇಕು ಅಂದ್ರೆ 1, 2 ಹಾರಿಜಾಂಟಲ್ ಲೈನ್ ತಕೊಬೇಕು. ಇದು ನಾನು ಕ್ಯಾಂಡಲ್ಸ್ ಅನ್ನ ಅರ್ಥ ಮಾಡ್ಕೊಳ್ಳೋ ರೀತಿಯನ್ನ ಹೇಳ್ತಾ ಇದ್ದೀನಿ. ಸರಿಯಾ? ಫಾರ್ ಎಕ್ಸಾಂಪಲ್, ಸೆಲ್ಲರ್ಸ್ ಗಳಿಗೆ ನಾವು ರೆಡ್ ಅನ್ನ ಕೊಡೋದು, ಯಾಕಂದ್ರೆ ಅವ್ರು ಸೆಲ್ ಮಾಡೋರು. ಬೈಯರ್ಸ್ ಗಳಿಗೆ ನಾವು ಗ್ರೀನ್ ಅನ್ನ ಕೊಡೋದು, ಯಾಕೆ ಅವ್ರು ಬೈ ಮಾಡೋದು.
ಈಗ ಇವರಿಬ್ರು ಇದ್ದಾರೆ. ಈಗ ನಿನ್ನೆ ಸೆಲ್ಲಿಂಗ್ ಆಗಿದ್ದ ಜಾಗ ಇದು, ಮ್ಯಾಗ್ನೆಟ್ ತೆಗಿಯೋಣ, ಅದು ಇದು ಸೆಲ್ ಮಾಡಿದ ಜಾಗ. ಇವರು ಬೈ ಇಲ್ಲಿ ಬಂದು ನಿಂತಿದ್ದಾರೆ, ಇಲ್ಲಿ ಬೈ ಆಗಿ. ಈಗ ನಿನ್ನೆ ಇಲ್ಲಿಂದ ಬೀಳ್ಸಿದ್ರು ಮಾರ್ಕೆಟ್, ಇವ್ರು ತಡೆದು ನಿಲ್ಸಿದ್ದಾರೆ. ಅಂದ್ರೆ ಈಗ ಇವರು ಇಲ್ಲಿ ಇವರ ಒಂದು ಕೋಟೆ ಬಾಕ್ಲ ಹಾಕೊಂಡಿದ್ದಾರೆ, ಇವರು ಇವರ ಕೋಟೆ ಬಾಕ್ಲ ಹಾಕೊಂಡಿದ್ದಾರೆ. ಕರೆಕ್ಟ್ ಅಲ್ವಾ? ಈಗ ಫಸ್ಟ್ ಕ್ಯಾಂಡಲ್ ಆದಾಗ ಏನಾಯ್ತು? ಮಾರ್ಕೆಟು ಸೆಲ್ಲರ ಕೋಟೆಯನ್ನ ಬ್ರೇಕ್ ಮಾಡಿ ಕ್ಲೋಸ್ ಕೊಟ್ರು, ಅಂದ್ರೆ ಕೋಟೆಯನ್ನ ಗೆದ್ರು. ಈ ಕೋಟೆಯನ್ನ ಗೆದ್ದಿದ್ಯಾರು? ಬಯ್ಯರ್ಗಳು ಗೆದ್ರು ಅಂತ ಆದಾಗ ಸೆಲ್ಲರ್ಗಳು ಏನ್ ಮಾಡಿದ್ರು? ಅವ್ರದ್ದು ಒಂದು ಕೋಟೆ ಅಲ್ಲ, ಅವ್ರ ಲೈನಲ್ಲಿ ಕೋಟೆಗಳು ಇರ್ತಾ ಹೋಗುತ್ತಲ್ಲ, ಅವ್ರು ಏನ್ ಮಾಡಿದ್ರು? ಇನ್ನೊಂದು ಕೋಟೆಯನ್ನ ಫಾರ್ಮ್ ಮಾಡಿದ್ರು. ಅದು ಯಾವ ಫಾರ್ಮ್ ಆಗಿದೆ? ಇಲ್ಲಿಂದ ಯಾಕೆ? ಇಷ್ಟು ಕೆಳಗಿಂದ ಕರ್ಕೊಂಬರ್ತಿರೋ ಮಾರ್ಕೆಟ್ ಅನ್ನ ಇದಕ್ಕಿಂತ ಒಂದು ಸ್ಟೆಪ್ ಮುಂದಿಡಕ್ ಬಿಡ್ಲಿಲ್ಲ, ಇಲ್ಲಿಂದನೇ ವಾಪಸ್ ಕಳ್ಸಿದ್ರು. ಕರೆಕ್ಟ್ ಅಲ್ವಾ? ಅಂದ್ರೆ ಅವ್ರು ಏನ್ ಮಾಡಿದ್ದಾರೆ? ಅವರಲ್ಲಿ ಕೋಟೆ ಕಟ್ಟಿ ಬಿಟ್ಟಿದ್ದಾರೆ, ಇದರಿಂದ ದಾಟ್ಲಿಕ್ಕೆ ಬಿಡ್ತಾ ಇಲ್ಲ. ಅದು ಕಾರಣ ಅದು ಹೆಂಗ್ ಗೊತ್ತಾಯ್ತು ನಮ್ಗೆ? ಇಲ್ಲಿಂದ ವಾಪಸ್ ಇಲ್ಲಿವರೆಗೆ ಕರ್ಕೊಂಬಂದ್ರು. ಕರೆಕ್ಟ್ ಅಲ್ವಾ? ಸೊ ಇಲ್ಲಿ ಕರ್ಕೊಂಬಂದ್ರು ಅಂತ ಹೇಳಿದಾಗ ಈ ಕೋಟೆ ಆಲ್ರೆಡಿ ಡಿಲೀಟೆಡ್, ಯಾಕಂದ್ರೆ ಅದು ಬ್ರೇಕ್ ಮಾಡಿ ಆಯ್ತು, ಹಾಗಾಗಿ ಅದು ಹೋಯ್ತು. ಈಗ ಇಲ್ಲಿಂದ ಬೀಳಿಸ್ತಾ ಇದ್ದಾರೆ ಸೆಲ್ಲರ್ಸ್ಗಳು. ಇವ್ರು ಬೈಯರ್ ಏನ್ ಮಾಡಿದ್ರು? ಈಗ ನಮ್ ಕೋಟೆ ಹತ್ರ ಬರಬೇಡಿ ಅಂತೇಳಿ ಇಲ್ಲಿಂದ ಈ ಕೋಟೆಯನ್ನ ಮುಂದೆ ತಂದ್ರು, ಇಲ್ಲಿಗೆ ಸ್ಟಾಪ್ ಮಾಡ್ಸೋರು. ಇದಕ್ಕಿಂತ ಜಾಸ್ತಿ ಬೀಳ್ಲಿಕ್ಕೆ ನಿಮ್ಮನ್ನ ನಾವು ಬಿಡುವುದಿಲ್ಲ ಅಂತ ಹೇಳಿ ತಿರ್ಗಾ ಮೇಲ್ ತಕೊಂಡೋದ್ರು. ಸರಿಯಾ? ತಿರ್ಗಾ ಮೇಲ್ ತಕೊಂಡಾಗ ಏನಾಯ್ತು? ಇವರು ಇಲ್ಲಿದ್ದವರು ಬಹಳ ಜಾಗ್ರತೆ ಮಾಡಿ ಇಲ್ಲಿಗೆ ತಂದು ನಿಂತರು. ನೀವು ಇದನ್ನ ದಾಟಬೇಡಿ, ಇಲ್ಲಿವರೆಗೆ ಇಲ್ಲ, ಇಲ್ಲೇ ದಾಟಕ್ ಬಿಡ್ಲಿಲ್ಲ. ಕರೆಕ್ಟ್ ಅಲ್ವಾ? ಈಗೇನಾಯ್ತು? ತಿರ್ಗಾ ಇವ್ರು ಇಲ್ಲೇ ಇಲ್ಲಿಂದ ಟ್ರೈ ಮಾಡಿದವರು ಹೋಗಕ್ ಬಿಡ್ಲಿಲ್ಲ. ಹೋಗಕ್ ಬಿಡದೆ ಇವ್ರು ಫೋರ್ಸ್ ಮಾಡಿ ಇವರ ಕೋಟೆಯನ್ನ ಬೀಳ್ಸಿದ್ರು. ಈಗ ಇವರ ಕೋಟೆ ಬಿದ್ದ ನಂತರ ಇವ್ರು ಎಲ್ಲಿವರೆಗೆ ಹೋದ್ರು? ಇಲ್ಲಿವರೆಗೆ ಬಂದ್ರು. ಇಲ್ಲಿವರೆಗೆ ಬಂದಾಗ್ಲೂ ಬಿಡ್ಲಿಲ್ಲ. ಅಂದ್ರೆ ಫಸ್ಟ್ ಇಲ್ಲಿವರೆಗೆ ಬಂದಿದ್ರು, ಮತ್ತೆ ಕೆಳಗೆ ಬೀಳಕ್ ಬಿಡ್ಲಿಲ್ಲ, ಇಲ್ಲಿಂದ ರಿವರ್ಸ್ ತಕೊಂಡೋದಾಗ ಇವ್ರು ಏನ್ ಮಾಡಿದ್ರು? ತಿರ್ಗಾ ಇಲ್ಲಿ ಬಂದು ನಿಂತರು, ಮೇಲೋಗಕ್ ಬಿಡ್ಲಿಲ್ಲ. ತಿರ್ಗಾ ಇವ್ರು ಕೆಳಗ್ ಬಂದ್ರು, ಇವ್ರು ಈ ಕೋಟೆಯನ್ನು ತಿರ್ಗಾ ಒಂದ್ ಸ್ವಲ್ಪ ಹಿಂದೆ ಕೆಳಗೆ ತಕೊಂಡೋದ್ರು. ಈಗ ಪವರ್ ಜಾಸ್ತಿ ಯಾರ ಹತ್ರ ಬರ್ತಿದೆ? ಸೆಲ್ಲರ್ಸ್ಗಳು. ಅವರ ಕೋಟೆ ತಿರ್ಗಾ ಅಕ್ವೈರ್ ಮಾಡ್ಕೊಂಡು ಕೆಳಗೆ ಬರ್ತಾ ಇದ್ದಾರೆ. ಇವರು ಬೈಯರ್ಸ್ಗಳು ಕೆಳಗೆ ಬೀಳ್ತಾ ಇದ್ದಾರೆ. ಈಗ ಹಂಗಾರೆ ಪ್ರೆಷರ್ ಯಾರ ಹತ್ರ ಇದೆ? ಸೆಲ್ಲರ್ಸ್ ಹತ್ರ ಇದೆ. ಅದೇ ಇವ್ರು ತಿರ್ಗಾ ಮೂವ್ಮೆಂಟ್ ಮಾಡಿಕೊಂಡು ತಿರ್ಗಾ ಮೇಲೋಗಕ್ಕೆ ಶುರು ಮಾಡಿದವರು ಈ ಕೋಟೆಯನ್ನ ಬ್ರೇಕ್ ಮಾಡಿದ್ರು. ನೆಕ್ಸ್ಟ್ ಯಾವ ಕೋಟೆ ಇಟ್ರು ಆ ಕೋಟೆಯನ್ನು ಬ್ರೇಕ್ ಮಾಡಿದ್ರು. ತಿರ್ಗಾ ಇಲ್ಲಿವರೆಗೆ ಬಂದವರು ಇವ್ರ ಕೋಟೆ ತಿರ್ಗಾ ಮೇಲ್ ತಕೊಂಡೋದ್ರು. ಇವ್ರು ಮಾತ್ರ ಬಿಡ್ತಾನೆ ಇಲ್ಲ, ಮೇಲ್ ತಗೊಂಡು ಹೋಗ್ತಾ ಇದ್ದಾರೆ. ಸೊ ಈಗ ಇವರು ಇಲ್ಲಿ ತಿರ್ಗಾ ಮೇಲ್ ತಕೊಂಡೋದ್ರು, ಇವ್ರು ತಿರ್ಗಾ ಕೆಳಗೆ ಬಿಡ್ಲಿಲ್ಲ. ತಿರ್ಗಾ ಇವ್ರು ಇಲ್ಲಿಂದ ಬೀಳ್ಸ್ಬೇಕಾದ್ರೆ ಇವ್ರು ಬಿಡ್ಲಿಲ್ಲ. ಇವರು ಈಗ ಇದ್ದಂತಹ ಕೋಟೆಯನ್ನ ಅದನ್ನು ಬ್ರೇಕ್ ಮಾಡಿಕೊಂಡು ಇವರು ಮೇಲೆ ಹೋದ್ರು. ಇವ್ರು ತಿರ್ಗಾ ಬಿಡ್ತಾ ಇಲ್ಲ. ಇವ್ರ ಮೇಲ್ ಈಗ ಯಾರ ಪ್ರಭಾವ ಜಾಸ್ತಿ ಆಗ್ತಿದೆ? ಬೈಯರ್ಸ್ಗಳ ಪ್ರಭಾವ. ತಿರ್ಗಾ ಇಲ್ಲಿವರೆಗೆ ಸೆಲ್ಲರ್ಸ್ಗಳು, ಆಮೇಲೆ ಅವ್ರು ಹೋಗಕ್ ಬಿಡ್ಲಿಲ್ಲ. ಈಗ ಇವರು ಇಲ್ಲಿವರೆಗಿದ್ರು, ನಂತರ ಇವರ ಟರ್ನ್ ಸ್ಟಾರ್ಟ್ ಆಗಕ್ಕೆ ಶುರುವಾಯ್ತು. ಈಗ ಅವ್ರು ತಾಳ್ತಾ ಬಂದ್ರು. ಈ ರೀತಿ ನೀವು ಒಂದು ಮಾರ್ಕೆಟ್ ಅನ್ನ, ಅಂದ್ರೆ ನಾನು ಏನ್ ಹೇಳಕ್ ಬರ್ತಾ ಇದ್ದೀನಿ ಅಂದ್ರೆ, ಮಾರ್ಕೆಟ್ ಅಲ್ಲಿ ನೀವು ಡೋಜಿ ಕ್ಯಾಂಡಲ್ಲು ಅಥವಾ ಮಾರಬೊಜು ಕ್ಯಾಂಡಲ್ಲು ಅಥವಾ ಪಿನ್ ಬಾರು, ಆ ಬಾರು, ಈ ಬಾರು ನೋಡೋದಕ್ಕಿಂತ ನೀವು ಅದನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಚಿಕ್ಕ ಟೈಮ್ ಫ್ರೇಮ್ ಅಲ್ಲಿ ಮಾಡಕ್ ಹೋಗ್ಬೇಡಿ, 15 ನಿಮಿಷ ಟೈಮ್ ಫ್ರೇಮ್ ಅಲ್ಲಿ ಮಾಡಿ. ನಿಮಗೆ ಆಗ ಕ್ಯಾಂಡಲ್ ಬಿಹೇವಿಯರು ಮತ್ತೆ ಅಟ್ ಪ್ರೆಸೆಂಟ್ ಯಾರು ಸ್ಟ್ರಾಂಗ್ ಇದ್ದಾರೆ ಅನ್ನೋದು ನಿಮಗೆ ಅರ್ಥ ಆಗುತ್ತೆ. ಸರಿಯಾ? ಸೊ ಈಗ ಇಲ್ಲಿಂದ ನಂತರ ನೋಡಿ, ಇಲ್ಲಿಂದ ಇವರು ಮೇಲೆ ದಾಟಕ್ಕೆ ಬಿಡ್ತಾರೆ. ಒಂದೊಂದು ಕ್ಯಾಂಡಲ್ ಅದಕ್ಕಿಂತ ಕೆಳಗೆ ತರ್ತಾನೆ ಇದ್ದಾರೆ. ಕರೆಕ್ಟ್ ಅಲ್ವಾ? ಇವರನ್ನು ತಳ್ತಾನೆ ಇದ್ದಾರೆ, ಮೇಲ್ ಹೋಗೋಕ್ಕೆ ಬಿಡ್ತಾನೆ ಇಲ್ಲ. ಇವ್ರ ಕೆಳಗೆ ಬರ್ತಾನೆ ಇದ್ದಾರೆ, ಇವರನ್ನ ಮೇಲ್ ಹೋಗೋಕ್ಕೆ, ಅಂದ್ರೆ ಹೈಯರ್ ಹೈ ಅನ್ನ
ಬ್ರೇಕ್ ಮಾಡಲಿಕ್ಕೆ ಬಿಡ್ತಾ ಇಲ್ಲ. ಇವರು ಹೈಯರ್ ಹೈಯನ್ನು ಬ್ರೇಕ್ ಮಾಡಲಿಕ್ಕೆ ಬಿಡ್ತಾನೆ ಇಲ್ಲ, ಇವರು ಡೌನ್ ಫಾಲ್ ಹೋಗ್ತಾನೆ ಇದ್ದಾರೆ. ಇವರು ಬ್ರೇಕ್ ಮಾಡಕ್ಕೆ ಬಿಡ್ದೇನೆ ಕೆಳಗೆ ಬರ್ತಾ ತಿರ್ಗಾ ಅವರ ಕೋಟೆನ ಕಾಪಾಡಿಕೊಂಡ್ರು. ಕ್ಲೋಸಿಂಗ್ಗಿಂತನೂ ಕೆಳಗೆ ಬರ್ತಾ ಇದೆ. ಕರೆಕ್ಟ್ ಅಲ್ವಾ? ಈ ರೀತಿ ಮಾಡ್ಕೊಂಡು ಮಾರ್ಕೆಟನ್ನು ತಗೊಂಡೋದು. ಈಗ ನಾವು ನಮ್ಮ 1 hour ಝೋನ್ಗೆ ಹಾಕೋಣ. ಸೊ ಈಗ ನಾವು ಸ್ವಲ್ಪ ಬ್ಯಾಕ್ ಟೆಸ್ಟ್ ಮಾಡಿ ನೋಡೋಣ. ಸೊ ಬ್ಯಾಕ್ ಟೆಸ್ಟ್ ಮಾಡೋಣ. ಬ್ಯಾಕ್ ಟೆಸ್ಟ್ ಮಾಡಲಿಕ್ಕೆ ಹೇಗೆ ಅಂತ ಹೇಳಿದ್ರೆ ನೋಡಿ, ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಒಂದು ಹಳೇದು ಯಾವ್ದಾದ್ರು ತಿಂಗಳು ತಗೊಳ್ಳುವ. ಸೊ ಅಕ್ಟೋಬರ್ 1ನೇ ತಾರೀಕು. ಈಗ ನಾವು ಏನು ಕಲ್ತಿದ್ವಿ, ನಾವು ಎಲ್ಲಿಂದ ಸೆಲ್ಲರಿನ ಪ್ರಭಾವ ಇದೆ ಅಲ್ಲಿಗೊಂದು ಲೈನು ರೆಡ್ ಕಲರಲ್ಲಿ ಹಾಕೊಳ್ಳೋದು, ಎಲ್ಲಿವರೆಗೆ ಬೈಯರ್ಸಿನ ಪ್ರಭಾವ ಇದೆ ಅಲ್ಲಿ ಒಂದು ಲೈನು ಅದನ್ನು ಗ್ರೀನ್ ಕಲರಲ್ಲಿ ಹಾಕೋದು. ಓಕೆ, ಈಗ ಮಾರ್ಕೆಟ್ ಏನಾಗಿದೆ ಇದ್ರೊಳಗೆ ಇದೆ, ಅದಕ್ಕೆ ಸರಿಯಾಗಿ ನಮ್ಮದು 1 hour ಝೋನು ಅದೇ. ಕರೆಕ್ಟ್ ಅಲ್ವಾ? ಈಗ ನಾವೇನು ನೋಡೋದಂದ್ರೆ ಮಧ್ಯದಲ್ಲಿ ಯಾವುದೇ ರೀತಿಯ ಟ್ರೇಡಿಂಗ್ ಬಗ್ಗೆ ಚಿಂತನೆ ಮಾಡದೇ ಇದ್ದವರು. ಓಕೆ, ಈಗ ಮಾರ್ಕೆಟ್ ಏನೇ ಆಗಲಿ ಇಲ್ಲಿ ಸೆಲ್ಲರ್ಸ್ ಪ್ರಭಾವ, ಇದು ಬೈಯರ್ಸ್ ಪ್ರಭಾವ. ಒಂದ್ಸಲಿ ಅವರ ಕೋಟೆಯನ್ನು ಬ್ರೇಕ್ ಆದರೆ ಒಂದು ಮೂಮೆಂಟಮ್ ಇದೆ. ಕರೆಕ್ಟ್ ಅಲ್ವಾ? ಆ ಮೂಮೆಂಟಮನ್ನು ನಾವು ಕ್ಯಾಪ್ಚರ್ ಮಾಡಲಿಕ್ಕೆ ಟ್ರೈ ಮಾಡೋದು. ಎಲ್ಲಿವರೆಗೆ ಹೋಗ್ತಾನೆ ಅಂತ ಯೋಚನೆ ಮಾಡಲಿಕ್ಕೆ ನಾವು 1 hour ಝೋನನ್ನು ಮಾರ್ಕ್ ಮಾಡೋದು. ಸೊ ಈಗೇನಾಯಿತು, ಇಲ್ಲಿಗ ಮಾರ್ಕೆಟು ನೋಡಿ ಮೇಲ್ಗಡೆ ನಮ್ಗೆ ಇಲ್ಲಿ ಸೆಲ್ಲರ್ ಝೋನ್ ಇದೆ, ಗೊತ್ತಿದೆ, ಮೂಮೆಂಟ್ ಆಗ್ತಾ ಇದೆ. ಸೊ ನಾವೀಗ 4 ಕ್ಯಾಂಡಲ್ ಆಯಿತು, 1 2 3 4 ಆಯಿತು. 4 ಕ್ಯಾಂಡಲ್ ಆದ್ಮೇಲಿಂದನೂ ಇದು ರೀಟೆಸ್ಟ್ ಮಾಡಿ ಬರ್ತಾ ಇದೆ ಅಂತ ಕನ್ಫರ್ಮ್ ಇದೆ. ಸೊ ಇಂಥ ಟೈಮಲ್ಲಿ ನಮಗೇನು ರಿಸ್ಕ್ ಆಗಲ್ಲ. ಸೊ ದಟ್ ನಾವು ಇಲ್ಲಿ ಕ್ಲೋಸಿಂಗನ್ನು ಬ್ರೇಕ್ ಆಗ್ತಿದ್ದಂಗೆ ನಾವು ತಗೊಳ್ತೀವಿ. ಸೊ ಬೈಯರ್ ಝೋನ್ ಇಲ್ಲಿವರೆಗಿದೆ, ಸೊ ಇಲ್ಲಿ ಎಕ್ಸಿಟ್ ಆಗ್ಬೋದು. ನಮಗೀಗ ಯೂನಿವರ್ಸಲ್ ಲೈನ್ಸಲ್ಲಿ ಇದು ಕ್ಲೋಸಿಂಗ್ ಒಂದೇ ಕಾಣ್ತಾ ಇರೋದು, ಓಪನಿಂಗು ಕ್ಲೋಸಿಂಗು ಇದು ಎರಡನ್ನು ಬ್ರೇಕ್ ಮಾಡಿ ಬರ್ತಾ ಇದೆ. ಬ್ರೇಕಿಂಗಲ್ಲಿ ತಗೊಳ್ತಿದ್ದೀವಿ. ನಮಗೆ ಫಸ್ಟು ನಾವು ಇಲ್ಲಿ ಬೈಯರ್ ಝೋನು ಇದೆ, ಯಾಕೆಂದರೆ ಗ್ರೀನ್ ಕಲರು ಇದೆ, ಆ್ಯಂಡ್ ನಮ್ಮ 1 hour ಝೋನಿನ ಲೋನು ಅದೇ ಜಾಗದಲ್ಲಿ ಬರುತ್ತೆ. ಅಂದರೆ ಇಲ್ಲಿಂದನೇ ರಿವರ್ಸ್ ಆಗಿದ್ದು. ಸೊ ಇಲ್ಲೊಂದು ಸ್ವಲ್ಪ ನಾವು ಕೇರ್ಫುಲ್ ತಗೊಬೇಕು. ಒಂದು ವೇಳೆ ಇದು ಬ್ರೇಕ್ ಆಯ್ತಂತಾದರೆ ನಾವು ಸ್ವಲ್ಪ ಫರ್ದರ್ ಒಂದು ಎಕ್ಸ್ಟ್ರಾ ಬೋನಸ್ಸು ತಗೊಬೋದು. ಆದರೆ ನಮ್ಮ ಎಕ್ಸಿಟ್ ಪಾಯಿಂಟು ಇಲ್ಲಿಗೆ ಕಾಯ್ತಾ ಇರಬೇಕು. ಎಕ್ಸಿಟ್ ಪಾಯಿಂಟು ನಮ್ಮದು ಫಸ್ಟ್ ಟಾರ್ಗೆಟ್ಗೆ ಇಲ್ಲೇ ಯಾಕೆಂದರೆ ಇಲ್ಲಿ ನಮಗೆ ಬೈಯರ್ ಝೋನ್ಸ್ ಕಾಣ್ತಾ ಇದೆ. ಅದು ಮೀರಿ ಇದು ಹೋಗುತ್ತೆ ಕಾಯುತ್ತೀನಿ ಅದೆಲ್ಲ ಮಾಡೋಕ್ಕೆ ಹೋಗಬಾರ್ದು. ಸೊ ಇದು ಬ್ರೇಕ್ ಆಯಿತು. ಬ್ರೇಕ್ ಆಗಿದ್ದಲ್ಲಿ ಒಂದು ಮೂಮೆಂಟಮ್ ಬಂದಿದೆ, ಅಷ್ಟು ಬಿಟ್ಟರೆ ಮತ್ತೇನು ಬರಲಿಲ್ಲ. ಮತ್ತು ತಿರ್ಗಾ ಮಾರ್ಕೆಟ್ ಈ ರೆಡ್ಡಿಂದ ಹೊರಟಿದ್ದು ರೆಡ್ವರೆಗೂ ಬರಲಿಲ್ಲ, ರಿವರ್ಸ್ ಆಯಿತು. ಅಂದರೆ ಈಗ ಇಲ್ಲಿ ಬೈಯರ್ ಝೋನ್ ಒಳಗೆ ತಿರ್ಗಾ ಮಾರ್ಕೆಟು ಎಂಟ್ರಿ ಆಯಿತು. ಸೊ ಈಗ ನಮಗೆ ಗೊತ್ತಾಯಿತು, ಈಗ ಎರಡೂ ಕಡೆನೂ ಸ್ಟ್ರೆಂತ್ ಜೋರಿದೆ, ಆಚೆಯೂ ಇಲ್ಲ ಈಚೆ ಇಲ್ಲ. ಸೊ ಇಂಥ ಟೈಮಲ್ಲಿ ನಾವು ಸೈಲೆಂಟಾಗಿ ಇದ್ದು ಬಿಡಬೇಕು. ಓಕೆ, ಇದು ಈಗ ಮೂಮೆಂಟ್ ಆಗ್ತಾ ಇಲ್ಲ. ಸೊ 1 hour ಝೋನ್ ಇಲ್ಲಿಂದ ಬಂದಿದ್ದು ಇಲ್ಲಿವರೆಗೆ ಬಂತು. ನೆಕ್ಸ್ಟ್ ಎಂಟ್ರಿ ಮಾಡೋದಿದ್ರು ಈ ಝೋನ್ ಬ್ರೇಕ್ ಆಗಿದ ಮೇಲೆ ನೋಡಬೇಕು. ಓಕೆನಾ? ಅದೇ ಥರ ನಾವು ಇಲ್ಲಿ ಸೆಲ್ಲರ್ಸ್ಗಳು ತಗೊಂಡಾಗ ಸೆಲ್ಲರ್ಸ್ಗಳು ಇಲ್ಲಿಂದ ಅವರ ಪ್ರಭಾವನ ಇಲ್ಲಿವರೆಗೆ ತಂದಿದ್ರು, ಅದಾದಮೇಲೆ ಇಲ್ಲಿವರೆಗೆ ತಂದಿದ್ದಾರೆ, ಅದಾದಮೇಲೆ ಇಲ್ಲಿವರೆಗೆ ತಂದಿದ್ದಾರೆ. ಸೊ ನಾವು ಇಲ್ಲಿ ನೋಡ್ಬೋದು ಏನಂತ ಹೇಳಿದ್ರೆ ಇಲ್ಲಿಂದ ಬ್ರೇಕ್ ಆಯ್ತು ಅಂದರೆ ನಾವು ಮತ್ತೆ ದಾಟಿದ ಮೇಲಿಂದ ನೋಡ್ಬೇಕು, ಅಲ್ಲಿವರೆಗೆ ನೋಡಬಾರದು. ಇಲ್ಲಿ ಕ್ಲೋಸಿಂಗು ಇದೆ. ಸೊ ಕ್ಲೋಸಿಂಗನ್ನು ಇಟ್ಕೊಂಡ್ರು ನೋಡಿ, ಅಗೇನ್ ಅದು ಮೇಲ್ಗಡೆ ಬಂದಿದ್ದು ಕ್ಲೋಸಿಂಗ್ ದಾಟಕ್ಕೆ ಬಿಡಲಿಲ್ಲ, ಮತ್ತು ನಮಗೆ ಇಲ್ಲೊಂದು ಎಂಟ್ರಿ ಸಿಕ್ಕಿದೆ. ಸೊ ಪ್ರಭಾವ ಖಾಲಿ ನಾವು ನೋಡ್ತಾ ಇದ್ದೀವಿ. ನಮಗೆ ಆ್ಯಸ್ ಪರ್ ನಮ್ಮ ರೂಲ್ಸ್ ಪ್ರಕಾರ 1 hour ಝೋನಲ್ಲಿ ಸೆಲ್ಲಿಂಗೇ ಇರೋದು, ಅದು ಪ್ರಕಾರದಲ್ಲಿ ಇದು ಸೆಲ್ಲಿಂಗ್ಸೇ ಸಿಗ್ತಾ ಇದೆ. ಬೈಯರ್ಸ್ಗಳ ಸ್ಟ್ರೆಂತು ಇದು ಸ್ಟ್ರಾಂಗ್ ಇದೆ. ಇದು ದಾಟೋವರೆಗೆ ಬೈಯರ್ಸ್ಗಳನ್ನು ನಾವು ನೋಡಬಾರ್ದು. ಇಲ್ಲಿಂದ ಇಲ್ಲಿವರೆಗೆ ಶಾರ್ಟ್ ಟ್ರೇಡ್ ಮಾಡೋದೆಲ್ಲ ಸೆಕೆಂಡ್ರಿ, ಅದು ರಿಸ್ಕಿ, ಅದು ಎಲ್ಲರಿಗೂ ಬೇಡ. ಓಕೆನಾ? ಈಗ ಇನ್ನೊಂದು ನೆಕ್ಸ್ಟ್ ಡೇ ನೋಡೋಣ. ನೆಕ್ಸ್ಟ್ ಡೇ ನೋಡಿ ಗ್ಯಾಪ್ ಡೌನ್ ಆಗಿದೆ. ಸೊ ಗ್ಯಾಪ್ ಡೌನ್ ಆಗಿದೆ ಅಂದರೆ ಸ್ಟ್ರೆಂತು ಮೇಲಿಂದನೂ ಫಾಲ್ ಆಗಿದೆ. ಇದು ಇನ್ವಿಸಿಬಲ್ ಕ್ಯಾಂಡಲ್ ವಿಡಿಯೋ ನೀವು ನೋಡಿರ್ಬೋದು. ಇದು ಕಣ್ಣಿಗೆ ಕಾಣದ ರೆಡ್ ಕ್ಯಾಂಡಲ್, ಇದು ನೋಡಲಿಕ್ಕೆ ಗ್ರೀನು ಬಟ್ ಇದು ರೆಡ್ ಕ್ಯಾಂಡಲ್. ಓಕೆನಾ? ಸೊ ನಮಗೇನು ಅರ್ಥ ಆಗುತ್ತೆ ಅವಾಗ, ಇದು ಸ್ಟ್ರಾಂಗ್ ಇದೆ, ಇಲ್ಲಿಂದ ಅದು ಮೇಲೆ ಹೋಗ್ತಾ ಇಲ್ಲ. ಸೊ ಸ್ಟ್ರಾಂಗ್ ಇದ್ರೆ ನಾವಿಲ್ಲಿ ರೆಡ್. ಎಲ್ಲಿಂದ ಬೈಯರ್ಸ್ಗಳು ವಾಪಸ್ ತಂದಿದ್ದಾರೆ, ಬಿದ್ದಂಥ ಕ್ಯಾಂಡಲನ್ನು ಇಲ್ಲಿಂದ ವಾಪಸ್ ತಂದಿದ್ದಾರೆ. ಕರೆಕ್ಟ್ ಅಲ್ವಾ? ಸೊ ಇದು ಬೈಯರ್ಸ್ಗಳು ಸ್ಟ್ರಾಂಗ್ ಆಗಿದ್ದಾರೆ. ಸೊ ಈಗ ನಾವು 1 hour ಝೋನು ಮಾರ್ಕ್ ಮಾಡ್ತೀವಿ. 1 hour ಝೋನು ಮಾರ್ಕ್ ಮಾಡಿದ್ವಿ. ಸೊ ನಮಗೆ ಗೊತ್ತಿದೆ ಇದು ಸ್ಟ್ರಾಂಗ್ ಇದೆ ಅಂತ. ಇಲ್ಲಿಂದನೂ ಸ್ಟ್ರಾಂಗ್ ರಿವರ್ಸಲ್ ಆಗ್ತಾ ಇದೆ. ಇದು ಕಣ್ಣಿಗೆ ಕಾಣದ ರೆಡ್ ಕ್ಯಾಂಡಲ್ಲು.
ಸೊ ನಾವೀಗ ಏನು ಯೋಚನೆ ಮಾಡ್ಬೋದು, ಇಲ್ಲಿ ರೀಟೆಸ್ಟ್ ಆಗ್ತಾ ಇದೆ ಅಂದಾಗ ನಾವು ಇಲ್ಲೊಂದು ಟ್ರೈ ಮಾಡ್ತೀವಿ. ನಮ್ಮ ಫಸ್ಟ್ ಸ್ಟಾಪ್ ಎಲ್ಲಿರುತ್ತೆ? ಇಲ್ಲಿರುತ್ತೆ. ಯಾಕೆ ಇರಬೇಕು? ಯೂನಿವರ್ಸಲ್ ಲೈನ್ ಓಪನಿಂಗು ಹೌದು, ಬೈಯರ್ಸ್ಗಳ ಸ್ಟ್ರಾಂಗ್ನೆಸ್ಸು ಹೌದು, 1 hour ಝೋನಿನ ಲೋನು ಹೌದು. ಕರೆಕ್ಟ್ ಅಲ್ವಾ? ಇಲ್ಲಿಗೆ ಒಂದು ಸ್ವಲ್ಪ ಲಾಟನ್ನು ಕಮ್ಮಿ ಮಾಡ್ಕೊಬೇಕು. ಆದರೆ ಅದು ಮೂಮೆಂಟಮ್ ಒಂದೇ ಸಲ ಬ್ರೇಕ್ ಕೊಟ್ಟರೆ ಬ್ರೇಕ್ಔಟ್ ಟ್ರೇಡರ್ ಸ್ವಲ್ಪ ಬರುತ್ತೆ, ಅದು ಸೆಕೆಂಡ್ರಿ. ಅದು ಬಂದರೆ ಬಂತು, ಬರಲಿಲ್ಲ ಅಂದರೂ ಪರವಾಗಿಲ್ಲ. ನಾವು ಇಲ್ಲಿಗೆ ಎಂಟ್ರಿ, ಇಲ್ಲಿಂದ ಇಲ್ಲಿವರೆಗಿನ ಟ್ರೇಡ್ ನಾವು ಮಾಡಿದ್ವಿ. ಅದಾದ್ಮೇಲಿಂದ ತಿರ್ಗಾ ಅದು ಮೂಮೆಂಟ್ ಆಗಿ ಬ್ರೇಕ್ ಆಯಿತು, ಬೈಯರ್ ಝೋನು ಬ್ರೇಕ್ ಆಯಿತು. ಈಗ ಬೈಯರ್ ಝೋನ್ ಇಲ್ಲ. ಕರೆಕ್ಟ್ ಅಲ್ವಾ? ಈಗ ಬೈಯರ್ ಝೋನು ಇಲ್ಲ. ಸೊ ನಮ್ಗೀಗ ಸೆಲ್ಲರ್ ಝೋನೇ ಕಾಣ್ತಾ ಇದೆ. ಬೈಯರ್ ಝೋನನ್ನು ಆಕ್ರಮಣ ಮಾಡ್ಕೊಂಡಿದ್ದು ಸೆಲ್ಲರ್ಸ್ಗಳು. ಸೊ ನಾವು ಸೆಲ್ಲರ್ಸ್ಗಳ ಹತ್ರನೇ ಇದ್ದೀವಿ. ಈಗ ಇದು ಸೆಲ್ಲರ್ ಝೋನ್ ಆಗಿದೆ. ಸೊ ಎಲ್ಲಿವರೆಗೆ ಬೈಯರ್ ಆಗ್ತಾನೆ ನೋಡೋದು. ಎಲ್ಲಿಂದ ರಿವರ್ಸ್ ಆಗ್ತಾ ಇದ್ದಾನ? ಇಲ್ಲೊಂದು ಸ್ವಲ್ಪ ರಿವರ್ಸ್ ಆದ. ಸೊ ನಾವು ಇಲ್ಲಿಗ ಬೈಯರ್ ಝೋನ್ ಅಂತ ಇಡ್ತೀವಿ. ನೆಕ್ಸ್ಟ್ ನಮಗೆ ಟ್ರೇಡ್ ಸಿಗೋದು ಯಾವಾಗ? ಇದು ಬ್ರೇಕ್ ಆದಾಗ ಮಾತ್ರ. ಇದು ಬ್ರೇಕ್ ಆದಾಗ ನಾವು ನೆಕ್ಸ್ಟ್ ಇನ್ನೊಂದು ಟ್ರೇಡನ್ನು ಕೂತ್ಕೊಬೋದು. ಅದಕ್ಕೆ ಸರಿಯಾಗಿ ಎಲ್ಲಿವರೆಗೆ ಹೋಗುತ್ತೆ ಅನ್ನೋದು ನಮಗೆ ಬೇಕು. ಸೊ ಟಾರ್ಗೆಟ್ಗೆ ಏನು ಮಾಡಬೇಕು? 1 hour ಝೋನನ್ನು ಹಾಕೊಬೇಕು. ಸೊ ಇಲ್ಲಿ ಬ್ರೇಕ್ ಆದಾಗ ನಾವು ತಗೊಂಡಿದ್ದೀವಿ ಅಂತ ಆದರೆ ನಮಗೆ ಅದು ನೆಕ್ಸ್ಟ್ ಇಲ್ಲಿ ಬ್ಲ್ಯಾಕ್ವರೆಗೆ ನಮ್ಮ ಟಾರ್ಗೆಟ್ ಕಾಣ್ತಾ ಇದೆ. ಸೊ ಅಲ್ಲಿವರೆಗೆ ಹೋಗ್ಬೋದು. ಅಲ್ಲಿ ಬಂದಾಗ ತಿರ್ಗಾ ಬೈಯರ್ಸ್ಗಳು ಬಂದರು. ತಿರ್ಗಾ ಪುಟ್ ಸೈಡ್ ನೋಡ್ಲಿಕ್ಕೆ ನಮಗೆ ಇದು ಬ್ರೇಕ್ ಆದಾಗ ಮಾತ್ರ. ಬ್ರೇಕ್ ಆಯ್ತಾ? ಆಗಲಿಲ್ಲ. ಈಗ ಈ ಕೋಟೆ ಯಾವ್ದಿತ್ತು ಅದನ್ನು ಗೆದ್ದಿದ್ದು ಯಾರು? ಸೆಲ್ಲರ್ಸ್ಗಳು ಗೆದ್ದಿದ್ದಾರೆ. ಸೊ ಅವ್ರು ಏನಾಯ್ತು? ಅವ್ರ ಕೋಟೆ ಕೆಳಗೆ ಬಂತು. ಕರೆಕ್ಟ್ ಅಲ್ವಾ? ಇದು ದಾಟಿದ ಮೇಲಿಂದ ನಾವು ಯಾರ ಕಡೆ ಕೂತ್ಕೊಳ್ತೀವಿ? ಸೆಲ್ಲರ್ ಕಡೆ ಕೂತ್ಕೊಳ್ತೀವಿ. ಅಲ್ಲಿವರೆಗೆ ತಿರ್ಗಾ ಎಕ್ಸ್ಟ್ರಾ ಇನ್ನೊಂದು ಟ್ರೇಡ್ ಮಾಡ್ಲಿಕ್ಕೆ ಇಲ್ಲ. ಸೊ ಅದು ಬರಲಿಲ್ಲ, ಅಲ್ಲೇ ಇದೆ, ನಿಂತಿದೆ. ಕರೆಕ್ಟ್ ಅಲ್ವಾ? ಅವಾಗ ಏನಾಯ್ತು? ನಮಗೆ ಇದು ಮೇಲ್ಗಡೆನೂ ಹೋಗ್ತಾ ಇಲ್ಲ, ಈ ಕಡೆ ಕೆಳಗಡೆನೂ ಬರ್ತಾ ಇಲ್ಲ, ಮಾರ್ಕೆಟು ಸ್ಟಕ್ ಆಯಿತು. ಸೊ ನಮಗೂ ಅಲ್ಲಿ ದಿನ ಮುಗೀತು. ಸೊ ಈ ದಿವಸದಲ್ಲಿ ನಾವು ಅದನ್ನು ಪಾಸಿಟಿವ್ ಆಗಿ ಕಂಪ್ಲೀಟ್ ಮಾಡ್ಕೊಂಡ್ವಿ. ಸೊ ನೆಕ್ಸ್ಟ್ ಡೇಗೆ ಹೋಗೋಣ. ನೆಕ್ಸ್ಟ್ ಡೇಗೆ ಹೋದಾಗ ನಿಮ್ಗೊಂದು ಬ್ಯಾಕ್ ಟೆಸ್ಟ್ ಮಾಡ್ಬೇಕಾದ್ರೆ ನೀವೊಂದು ಅಂದಾಜು ಮಾಡಲಿಕ್ಕೆ, ಈಗ ನೋಡಿ ಮಾರ್ಕೆಟ್ ಇಲ್ಲಿಂದ ಗ್ಯಾಪ್ ಇದು ಓಪನ್ ಆಗಿ ರೀಟೆಸ್ಟ್ ಮಾಡಿಕೊಂಡು ಫಾಲ್ ಆಗಿದೆ ಅಂದ್ರೆ ಇಲ್ಲಿ ಏನಾಗಿದೆ? ಇಲ್ಲಿ ಸೆಲ್ಲರ್ಸ್ಗಳ ಪ್ರಭಾವ ಇದೆ. ಸೆಲ್ಲರ್ಸ್ಗಳ ಪ್ರಭಾವ ಇದೆ. ಓಕೆನಾ? ಕೆಳಗೆ ಬಿದ್ದಂತ ಮಾರ್ಕೆಟ್ ಅನ್ನ ರಿವರ್ಸ್ ನೀವು 4 ಕ್ಯಾಂಡಲ್ ಆಗೋವರೆಗೆ ಏನು ಮಾಡಲ್ಲ. 4 ಕ್ಯಾಂಡಲ್ ಆಗೋವರೆಗೂ ನೀವು ಏನು ಮಾಡಲ್ಲ. 4ನೇ ಕ್ಯಾಂಡಲ್ ಆದ್ಮೇಲಿಂದ ನಿಮ್ಮ ಸ್ಟಾರ್ಟ್ ಆಗುತ್ತೆ. 4 ಕ್ಯಾಂಡಲ್ ಆಯ್ತು. ಈಗ ಇದು ಸೆಲ್ಲರ್ಸ್ಗಳ ಪ್ರಭಾವ, ಇದು ಬೈಯರ್ಸ್ಗಳ ಪ್ರಭಾವ. ಸೊ ಈಗ ಇಲ್ಲಿ ಮಾರ್ಕೆಟ್ 4 ಕ್ಯಾಂಡಲ್ ಆದಾಗ ಏನಾಯ್ತು? ಸೆಲ್ಲರ್ ಝೋನ್ ಇಂದನೇ ವಾಪಸ್ ಬರ್ತಾ ಇದೆ. ಕರೆಕ್ಟಾ? ಸೊ ನಾವು ತಗೊಳ್ಳೋದು ಅಂತ ಮಾಡಿದ್ರೆ ಎಲ್ಲಿವರೆಗೆ ಅನ್ನೋದು ನಮಗೆ ಪಾಯಿಂಟ್ಸ್ ಬೇಕು. ಸೊ ಇಲ್ಲಿ ಸೆಲ್ಲರ್ ಝೋನು 4ನೇ ಕ್ಯಾಂಡಲ್ ಸೆಲ್ಲರ್ ಝೋನಲ್ಲಿ ಬಂದಿದೆ. ಸೊ ನಾವೀಗ ಬೈ ಮಾಡಕ್ ಹೋಗ್ಬಾರ್ದು ಪುಟ್ ಆಪ್ಷನ್ ಅನ್ನ, ಯಾಕೆ ನಮ್ಗೆ ಲೈನ್ ಕಾಣ್ತಾ ಇದೆ. ಈ ಲೈನ್ ಬ್ರೇಕ್ ಆದ್ರೆ ನಾವು ಇಲ್ಲಿ ಬೈ ಝೋನ್ ವರೆಗೆ ಬೈ ಮಾಡ್ಬೋದು. ಇದು ಲೈನ್ ಬ್ರೇಕ್ ಆಗೋವರೆಗೂ ಪುಟ್ ಆಪ್ಷನ್ ಅನ್ನ ಬೈ ಮಾಡಬಾರ್ದು. ಸೊ ಏನಾಯ್ತು? ಮಾರ್ಕೆಟು ಇಲ್ಲೇ ಸಪೋರ್ಟ್ ತಗೊಂಡು ಮತ್ತೆ ತಿರ್ಗಾ ಹೋಯ್ತು. ಇದನ್ನ ಬ್ರೇಕ್ ಮಾಡ್ತು. ಬ್ರೇಕ್ ಆದಾಗ ನಾವೇನ್ ಮಾಡ್ಬೋದು? ಬ್ರೇಕ್ಔಟ್ ಟ್ರೇಡ್ ಅನ್ನ ತಗೊಬೋದು. ಬ್ರೇಕ್ಔಟ್ ಟ್ರೇಡ್ ತಗೊಳ್ಳೋದಂದ್ರೆ ಹೇಗೆ? ಇದು ಬ್ರೇಕ್ ಆಗಿ ಒಂದು 5 ರಿಂದ 10 ಪಾಯಿಂಟ್ ಮೂವ್ಮೆಂಟ್ ಆದಾಗ ನಾವು ಎಂಟ್ರಿ ಆಗೋದು. ಸೊ ಈಗ ಇಲ್ಲೇನಾಯ್ತು? ಬ್ರೇಕ್ಔಟ್ ಟ್ರೇಡ್ ತಗೊಂಡಿದ್ದೀವಿ. ನಮ್ಗೇನು ಟಾರ್ಗೆಟ್? ನೆಕ್ಸ್ಟ್ ಕಣ್ಣಿಗೆ ರೆಡ್ ಕಾಣ್ತಾ ಇದೆ, ರೆಡ್ ವರೆಗೆ ಕಾಯ್ಬೋದು. ಇದು ಒಳ್ಳೇದಿದೆ, ರೀಟೆಸ್ಟ್ ಮಾಡಿದೆ, ಮತ್ತೆ ತಿರ್ಗಾ ಹೋಗಿದೆ. ಸೊ ದಟ್ ಅದು ನಾವು ಅದೇ ಟ್ರೇಡಲ್ಲಿ ಕಂಟಿನ್ಯೂ ಇದ್ದೀವಿ. ಸಿ ಕಡೆಗೆ ನಮ್ಮ ಎಂಟ್ರಿ ಪಾಸ್ ಆಗಿದೆ. ಈಗ ಇದು ನಮಗೆ 1 hour ಝೋನಲ್ಲಿ ಸಿಗ್ತಾ ಇರುವಂಥದ್ದು. ಕರೆಕ್ಟ್ ಅಲ್ವಾ? 1 hour ಝೋನಲ್ಲೂ ಕ್ಯಾಂಡಲ್ ಅನ್ನು ಅರ್ಥ ಮಾಡಿಕೊಂಡು ನಾವು ತಗೊಳ್ತಾ ಇದ್ದೀವಿ. ಈಗ ಇಲ್ಲಿದ್ದಂತಹ ಯಾರು ಸೆಲ್ಲರ್ಸ್ಗಳ ಪ್ರಭಾವ ಇಲ್ಲಿವರೆಗೆ ಹೋಗಿದೆ. ಬೈಯರ್ಸ್ಗಳು ಇಲ್ಲಿದ್ದವ್ರು ಮುಂದೆ ಬಂದಿದ್ದಾರೆ. ಇಲ್ಲಿ ಬ್ರೇಕ್ ಆಗಿ ಮುಂದಾಯ್ತು. ಎಲ್ಲಿವರೆಗೆ ಫಾಲ್ ಆಗ್ತಾರೋ ನೋಡ್ತಾ ಇರಬೇಕು. ಸೊ ಯಾವಾಗ ಇಲ್ಲಿಂದ ಫಾಲ್ ಆದ್ರೂ ಈಗ ಸೆಲ್ಲರ್ಸ್ಗಳ ರಾಜ್ಯ ಇಲ್ಲಿದೆ. ಬೈಯರ್ಸ್ಗಳ ಝೋನ್ ಅನ್ನ ಬ್ರೇಕ್ ಮಾಡ್ತಾ ಇದ್ದಾರೆ. ಕರೆಕ್ಟ್? ಸೊ ಈಗ ಬ್ರೇಕ್ ಆದಾಗ ನಾವು ಎಂಟ್ರಿ ಆದ್ರೆ ಎಲ್ಲಿವರೆಗೆ? ಈಗ ಇದು ನಮ್ಗೆ ಸಿಕ್ಕಿರೋದಿಲ್ಲ, ಓಕೆ. ಬಟ್ ನಮ್ಗೆ ಇದು ಬೈಯರ್ಸ್ ಇದುವರೆಗೆ ಇದ್ದಂಥ ಸ್ಟ್ರಾಂಗ್ನೆಸ್ ಇಲ್ಲ ನಾವು ಇಲ್ಲಿ ಇಟ್ಕೊಂಡಿದ್ದೀವಿ ಸ್ಟ್ರಾಂಗ್ನೆಸ್. ಕರೆಕ್ಟ್? ಯಾಕೆ ಇಲ್ಲಿಂದ ತಿರ್ಗಾ ಅವ್ರು ಮೇಲ್ ತಗೊಂಡು ಹೋಗಿದ್ದಾರೆ. ಈ ಸ್ಟ್ರಾಂಗ್ನೆಸ್ ಇದನ್ನ ಬ್ರೇಕ್ ಮಾಡಿದ ನಂತರ ಎಲ್ಲಿವರೆಗೆ ಬರ್ತಾರೆ? ಈಗ ನೀವು ತಿರ್ಗಾ ಫಿಬೊನಾಕಿ ಹಾಕೊಳ್ಳೋದು ಕಾಯ್ತಾ ಇದ್ದೀರಿ.
ಸಾರಿ ಉಲ್ಟಾ ಹಾಕಬೇಕು, ಯಾಕೆಂದ್ರೆ ಕೆಳಗಡೆ ನಮ್ಗೆ ಲೈನ್ಸ್ ಬೇಕು. ಸೊ ಈಗ ಇಲ್ಲಿಂದ ಇಲ್ಲಿವರೆಗೆ ಹಾಕಿದಾಗ ಎಲ್ಲಿವರೆಗೆ ಬರ್ತಾರೆ ನೋಡಿ. ಇಲ್ಲಿ ನಾವು ಮೇಲ್ಗಡೆ ಲೈನ್ವರೆಗೆ ರೀಟೆಸ್ಟ್ ಕಾಯ್ತಾ ಇರ್ತೀವಿ, ಆದರೆ ಅದು ಆ್ಯಕ್ಚುಲಿ ಅವರ ಪ್ರಭಾವ ಎಲ್ಲಿದೆ, ಇಲ್ಲಿದೆ. ಸೊ ಇಲ್ಲಿಂದ ಫಾಲ್ ಆದವ್ರು ಎಲ್ಲಿವರೆಗೆ ಬಂದರು, ನಾವು ತಗೊಂಡಿದ್ದೀವಿ ಅಂತ ಆದರೆ ಇಲ್ಲಿ ಬ್ರೇಕ್ ಆದಾಗ ಸೀದಾ ಇಲ್ಲಿವರೆಗೆ ಬಂದು ಬ್ಲ್ಯಾಕ್ ಲೈನ್ವರೆಗೂ ಸಪೋರ್ಟ್ ತಗೊಂಡಿದ್ದೀವಿ. ಇಲ್ಲಿ ಬಿಡ್ತೀವ ನೋಡ್ಕೊಬೇಕು, ಯಾಕೆಂದ್ರೆ ಇಲ್ಲಿ ಒಂದು ಹಳೆ ಬೈ ಝೋನ್ ಇತ್ತು, ಅದನ್ನು ಬ್ರೇಕ್ ಮಾಡ್ಕೊಂಡೇ ಬರ್ತಿದ್ದಾರೆ, ನಾವು ಕಾಯ್ತಾ ಇರ್ಬೋದು. ಇಲ್ಲಿ ಬಂದು ಇದನ್ನು ಯಾವಾಗ ಬ್ರೇಕ್ ಮಾಡ್ತಾರೋ ನಾವು ನೆಕ್ಸ್ಟ್ ಸ್ಟಾಪ್ವರೆಗೂ ಹೋಗ್ಬೋದು. ಸೊ ಈಗ ಇಲ್ಲಿ ಪ್ರಭಾವ ಸೆಲ್ಲರ್ಸ್ ಕಡೆಯಿಂದ ಬರ್ತಾ ಇದೆ, ಕರೆಕ್ಟ್ ಅಲ್ವಾ? ಮೇಲೆ ಹೋಗಿದ್ದವರು ವಾಪಸ್ಸು ಬರ್ತಾ ಇದ್ದಾರೆ. ಇನ್ನೊಂದು ನೀವು ಬ್ಯೂಟಿಯಲ್ಲಿ ನೋಡೋದು ಏನಂತ ಹೇಳಿದ್ರೆ, ಈಗ ನೋಡಿ ಇಲ್ಲಿಂದ ಮಾರ್ಕೆಟ್ ಇದ್ದಂತಹ ಮಾರ್ಕೆಟು ಇಲ್ಲಿಂದನೇ ಯಾಕೆ ರಿವರ್ಸ್ ಆಯಿತು ಅಂತ ನೋಡಿದ್ರೆ ನೀವು ನೋಡ್ಬೋದು, ಇಲ್ಲಿ ನಿನ್ನೆ ಯೂನಿವರ್ಸಲ್ ಲೈನ್ ಓಪನಿಂಗ್ ಅಲ್ಲೇ ಹೋಗಿದ್ದು, ಬ್ರೇಕ್ ಆಗಿದ್ದು, ಫಾಲ್ಸ್ ಬ್ರೇಕ್ಔಟ್ ಆಗಿ ವಾಪಸ್ ಬಂದಿದ್ದು. ಸೊ ಕನ್ಸಿಡರ್ ಮಾಡ್ಕೊಬೇಕು ಅದನ್ನು. ಈಗ ಯಾರ್ದು ಪ್ರಭಾವ ಜಾಸ್ತಿ? ಸೆಲ್ಲರ್ಸ್ಗಳ ಪ್ರಭಾವ ಜಾಸ್ತಿ. ಬೈಯರ್ಸ್ಗಳು ಎಲ್ಲೋಗಿ ಬಂದರು, ಇಲ್ಲಿ ಬಂದರು. ಇಲ್ಲಿ ಕೆಳಗೆ ದಾಟಿದ್ರೆ ಎಗೇನ್ ನಮಗೆ ಸೆಲ್ಲಿಂಗ್ಗೆ ಸಿಗುತ್ತೆ. ಇವರು ಮೇಲ್ಗಡೆಯಿಂದ ಕೆಳಗೆ ಬರ್ತಾನೆ ಇದ್ದಾರೆ, ಬಂದರು, ಇಲ್ಲಿ ಬಂದರು, ಕರೆಕ್ಟ್ ಅಲ್ವಾ? ತಿರ್ಗಾ ಇಲ್ಲಿ ಬಂದರು, ಇದಕ್ಕಿಂತ ಕೆಳಗೆ ಇವ್ರ ಕೋಟೆ ಏನಿತ್ತು ಬೆಳಿಗ್ಗೆ, ಆ ಕೋಟೆನ ಬ್ರೇಕ್ ಮಾಡಿ ನಿಂತಿದ್ದಾರೆ, ಸರಿಯಾ? ಸೊ ಆ ಕೋಟೆ ನೋಡಿ ಬ್ರೇಕ್ ಮಾಡಿ ನಿಂತವರು ತಿರ್ಗಾ ಕೋಟೆ ದಾಟಲೇ ಇಲ್ಲ, ತಿರ್ಗಾ ಕೋಟೆಯಿಂದನೇ ನೆಕ್ಸ್ಟ್ ಡೇ ಫಾಲು. ನೆಕ್ಸ್ಟ್ ಡೇ ಅಂದರೆ ಪವರ್ ಯಾರ್ದಿದೆ? ಇಲ್ಲಿ ಸೆಲ್ಲರ್ಸ್ಗಳಿದೆ, ಬಿಡ್ತಾ ಇಲ್ಲ. ಬೈಯರ್ಸ್ಗಳು ಇಲ್ಲಿಂದನೇ ತಗೊಂಡೋಗಿ, ಸೊ ಬೈಯರ್ಸ್ಗಳು ಇಲ್ಲೇ ಇದ್ದಾರೆ. 1 hour ಝೋನ್ ಆಯಿತು, 4 ಕ್ಯಾಂಡಲ್ ಆಯಿತು, ಈಗ ನೀವು ಮಾರ್ಕ್ ಮಾಡಿದ್ದೀರಿ. ಸೊ ಇಲ್ಲಿ ಬ್ರೇಕ್ ಆದಾಗ ನೀವು ತಗೊಂಡ್ರೆ ನಿಮ್ಮ ಟಾರ್ಗೆಟ್ ಏನಿರುತ್ತೆ, ನೆಕ್ಸ್ಟ್ ಝೋನ್ವರೆಗೂ ಕಾಯ್ತಾ ಇದೆ. ಅದಕ್ಕೆ ಸರಿಯಾಗಿ ಇಲ್ಲಿ 4 ಕ್ಯಾಂಡಲ್ ಆದಾಗ ರೀಟೆಸ್ಟ್ ಆಗಿಯೂ ಬರ್ತಾ ಇದೆ, ಕ್ಲೋಸಿಂಗ್ ಅನ್ನು ಬ್ರೇಕ್ ಮಾಡ್ತಾ ಇದೆ. ನಿಮ್ಮ ಮೈಂಡಲ್ಲಿ ಏನಿರುತ್ತೆ, ಅವರ ಬೈ ಝೋನ್ವರೆಗಾದರೂ ಹೋಗ್ತಾನೆ, ಎಲ್ಲಿವರೆಗೆ? ಇಲ್ಲಿವರೆಗೆ. ಅದಾದ್ಮೇಲೆ ನೆಕ್ಸ್ಟ್ ಮೂಮೆಂಟ್ ಅದು ಬ್ರೇಕ್ ಆದಾಗ, ಓಕೆನಾ? ಸೊ ಇದು ನಿಮಗೆ ಒಂದು ಬ್ಯಾಕ್ ಟೆಸ್ಟ್ ಮಾಡಲಿಕ್ಕೆ ಇರುವಂತಹ ವಿಷಯ. ಬ್ಯಾಕ್ ಟೆಸ್ಟ್ ಮಾಡಿ ನಿಮಗೆ ಅವಾಗ ಅವರ ಪ್ರಭಾವ ಕಾಣುತ್ತೆ. ಈಗ ನೋಡಿ ಇಲ್ಲಿಂದ ಅವ್ರದ್ದು ಮೂಮೆಂಟ್ ಕೊಟ್ಟಿರೋದು. ಸೊ ಇದು ಬ್ರೇಕ್ ಆಗೋವರೆಗೆ ಅಗೇನ್ ಪಿ ಇಲ್ಲ. ಸೆಲ್ಲರ್ಸ್ಗಳೇನಾಯ್ತು, ಇಲ್ಲಿಂದ ಬಂದು ಇದು ಮೇಲೆ ಹೋದವರನ್ನು ಇವರನ್ನು ದಾಟ್ಲಿಕ್ಕೆ ಬಿಡಲಿಲ್ಲ, ಇದು ದಾಟೋವರೆಗೂ ಸಿ ಇಲ್ಲ. ಇದು ಮಧ್ಯದಲ್ಲೇ ಇದೆ ಮಾರ್ಕೆಟ್, ಸರಿಯಾ? ಆ ಮಧ್ಯದಲ್ಲಿರೋ ಮಾರ್ಕೆಟ್ ಏನಾಗ್ತಿದೆ, ಫಾಲೇ ಆಯ್ತು. ಅಗೇನ್ ಫಾಲ್ ಆಗಿದ್ದು ತಿರ್ಗಾ ಮತ್ತೆ ಫರ್ದರ್ ಇಲ್ಲಿವರೆಗೆ ಮೂಮೆಂಟ್. ಸೊ ಈ ರೀತಿ ನೀವು ಪ್ಲಾನ್ ಮಾಡಿಕೊಂಡು ಬ್ಯಾಕ್ ಟೆಸ್ಟ್ ಮಾಡಿ, ಸೊ ದಟ್ ನಿಮಗೊಂದು ಅರ್ಥ ಆಗುತ್ತೆ. 2 ಕಡ್ಡಿ ಎಕ್ಸ್ಟ್ರಾ ಇಟ್ಕೊಳ್ಳಿ. ಏನು ಚಾರ್ಟ್ ಎಷ್ಟು ಕ್ಲೀನ್ ಇರುತ್ತೋ ಅಷ್ಟು ನಿಮ್ಮ ಟ್ರೇಡಿಂಗ್ ಈಸಿ ಇರುತ್ತೆ. ನಿಮ್ಮ ಚಾರ್ಟಲ್ಲಿ ಯಾವಾಗ ನಿಮಗೆ ಎಲ್ಲ ಇಂಡಿಕೇಟ್ರು ಅದೆಲ್ಲ ಹಾಕೊಂಡು ಗೊಂದಲ ಮಾಡಿ ಇಟ್ಕೊಳ್ತಿರೋ ನಿಮಗೆ ಖಂಡಿತವಾಗ್ಲೂ ಟ್ರೇಡ್ ಮಾಡೋಕ್ಕಾಗಲ್ಲ. ಚಾರ್ಟ್ ಎಷ್ಟು ಕಮ್ಮಿ ಇರುತ್ತೋ ಅಷ್ಟು. ಈಗ ನನ್ನ ಖಾಲಿ 2 ಲೈನ್ ಇದೆ ಅಂತ ಇಟ್ಕೊಳ್ಳಿ, 2 ಲೈನ್ ಇಟ್ಕೊಂಡು ಕೂತಿದ್ದೀನಿ. ಈಗ ಫಾಲ್ ಆಗ್ತಾ ಇದೆ ಅಂದಾಗ ನಮ್ಮ ತಲೆಯಲ್ಲಿ ಏನಿರುತ್ತೆ, ಓಕೆ ಫಾಲ್ ಆಗ್ತಿದೆ ಅಂದರೆ ಇವರು ಪುಟ್ ಸೈಡೇ ಎಲ್ಲಿವರೆಗೆ ಬರ್ಬೋದು, ಇಲ್ಲಿವರೆಗೆ ನನ್ನ ಟಾರ್ಗೆಟ್ ಇದೆ, ಏನಾಗುತ್ತೆ ನೋಡೋಣ ಅಂತ. ಫಾರ್ ಎಕ್ಸಾಂಪಲ್ ಇಲ್ಲೇ ಸ್ವಲ್ಪ ಸಪೋರ್ಟ್ ತಗೊಳ್ತಿದ್ದಾರೆ ಅಂದಾಗ ಒಂದು ಸ್ವಲ್ಪ ಫಿಯರ್ ಆಗ್ಬೋದು. ಓಕೆ ಎಕ್ಸಿಟ್ ಮಾಡಲಾ, ಲಾಟ್ ಕಮ್ಮಿ ಮಾಡ್ಕೊಳ್ಳ, ನೋಡೋಣ. ಇಲ್ಲ ನಿಮಗೆ ಒಂದು ಟಾರ್ಗೆಟ್ ಬರುತ್ತೆ, ಇಲ್ಲಿಂದ ಇಲ್ಲಿವರೆಗಿನ 50% ಎಷ್ಟುವರೆಗೆ ಬರ್ಬೋದು. ಸೊ ಈ ರೇಂಜಿಂದ 800ರಿಂದ 100 ಅಂದರೆ ಒಂದು ಹತ್ತತ್ರ 900 ಹತ್ತತ್ರಕ್ಕೆ ಏನಾರು ಮಾಡಬೇಕಾ, ಬಿಡುದಾ? ಈ ಪ್ಲಾನಿಂಗ್ ಮಾಡ್ಕೊಳಕ್ ನಿಮಗೆ ಹೆಲ್ಪ್ ಆಗುತ್ತೆ. 2 ಜಾಸ್ತಿ ಇಲ್ಲದೆ ಇದ್ರೆ. ಸಿಕ್ಕಾಬಟ್ಟೆ ಏನಾರ ನೀವು ಇಂಡಿಕೇಟ್ರು ಅದು ಇದೆಲ್ಲ ಹಾಕೊಂಡು ಕೂತ್ಕೊಂಡ್ರೆ ನಿಮ್ಗೆ ಹೆಂಗ್ ಟ್ರೇಡ್ ಮಾಡ್ಬೇಕನ್ನೋದೇ ಗೊತ್ತಾಗಲ್ಲ, ಕನ್ಫ್ಯೂಷನ್ ಆಗಕ್ಕೆ ಶುರು ಆಗುತ್ತೆ. ಮೊದಲು ನೀವು ಟ್ರೇಡ್ ಕಲಿಬೇಕಂದ್ರೆ ಏನು ಇಲ್ಲದೆ ಕಲಿತಾ ಹೋಗೋದಂದ್ರೆ ಹೀಗೆ. ಈಗ ಇಲ್ಲಿಂದ ಮಾರ್ಕೆಟ್ ಮೂವ್ ಆಗ್ತಾ ಇದೆ, ಇದನ್ನ ದಾಟ್ಲೇ ಇಲ್ಲ, ಓಕೆ ಹೋಗ್ತಾ ಇದೆ. ಇಲ್ಲಿಂದ ಮೇಲೆ ಹೋಗೇ ಇರಲಿಲ್ಲ, ಇಲ್ಲಿಂದ ಟ್ರೈ ಮಾಡಿದ್ರು ವಾಪಸ್ ಬಿದ್ದು, ಇಲ್ಲಿಂದ ಮೇಲೆ ಹೋಗ್ಲೇ ಇಲ್ಲ. ಸೊ ಮಾರ್ಕೆಟ್ ಇದ್ರ ಒಳಗೆ ಇದೆ, ಎಲ್ಲಿ ಹೋಗ್ಬೋದು ನೋಡೋಣ. ಮತ್ತೆ ತಿರ್ಗಾ 2 ಗ್ರೀನ್ ಮಾಡಿ ಮೇಲೆ ಹೋಗಿ ಟ್ರೈ ಮಾಡಿದ್ರು, ಇದು ಹೋಗ್ಲಿಲ್ಲ. ಸೊ ಇಲ್ಲಿಂದ ಇಲ್ಲಿವರೆಗೆ ಏನಾಯ್ತು, ಹೋಗುತ್ತಾ ಹೋಗ್ಲಿಲ್ಲ, ಇಲ್ಲಿವರೆಗೆ ಹೋಯ್ತು. ಮತ್ತೆ ತಿರ್ಗಾ ಅದಾದ್ರ ಮೇಲೆ ನೋಡಿ ಅದು ಬ್ರೇಕ್ ಆಗಿದ್ದಾಗ್ಲೂ ರೀಟೆಸ್ಟ್ ಮಾಡಿಯೇ ಹೊರಟಿದೆ. ಇದು ಯಾರು ಸರ್ ಝೋನ್ ಹಾಕಿದ್ದು, ಇದು ಯಾರು ಸರ್ ಲೈನ್ ಹಾಕಿದ್ದು, ಇದು ಯಾವ ಡೋಜಿಂದ ನೀವು ತಗೊಂಡಿದ್ದು? ಏನೂ ಇಲ್ಲ. ಆದರೆ ಮಾರ್ಕೆಟ್ ರೆಸ್ಪೆಕ್ಟ್ ಮಾಡುತ್ತೆ. ಸಿಂಪಲ್ ಆಗಿ ನೀವು ಮಾರ್ಕೆಟನ್ನು ಅರ್ಥ ಮಾಡ್ಕೊಬೋದು. ಈಗ ನೋಡಿ ಇಲ್ಲಿಂದ ಮಾರ್ಕೆಟು ಮೇಲೆ ಹೋಗ್ತಾ ಇದೆ, ಏನಾಯ್ತು, ಮಾರ್ಕೆಟು ಫಾಲ್ ಆಯಿತು, ಇಲ್ಲಿಂದ ಫಾಲ್ ಆಯಿತು.
ಇಲ್ಲಿಂದ ಮಾರ್ಕೆಟ್ ಮೇಲೆ ಹೋಗಿದೆ, ಇಲ್ಲಿಂದ ಮಾರ್ಕೆಟ್ ಮೇಲೆ ಹೋಗಿದೆ. ನೀವು ನೋಡಿ ಇಲ್ಲಿಂದ ಫಾಲ್ ಆಗಿದ್ ಮಾರ್ಕೆಟು ಎಲ್ಲಿವರೆಗೆ ಬಂದು ನಿಲ್ಲುತ್ತೆ, ಸಪೋರ್ಟ್ ತಗೊಳುತ್ತೆ ಅಂತ ನೋಡಿ. ನಾನು ಕ್ಯಾಂಡಲ್ ಅದು ಆ ಕಡೆ ಇದ್ದಾಗಲೇ ಹೇಳಿದ್ದು ಹೆಂಗ್ ತಗೊಳ್ತು ಸಪೋರ್ಟು, ಅದ್ಯಾಕೆ ಅದೇ ಜಾಗದಲ್ಲಿ ನಿಂತ್ಕೊಳ್ತು? ಯಾಕೆಂದ್ರೆ ಅದು ಇಲ್ಲಿದ್ದು, ಇಲ್ಲಿಂದ ಅದು ಒಂದ್ಸಲಿನೂ ಅದು ಬೈ ಝೋನ್ ಹತ್ರವರೆಗೆ ಬರಲಿಲ್ಲ, ಹಾಗಾಗಿ ಅದು ಮೇಲಿಂದ ಇಲ್ಲಿವರೆಗೆ ಫಾಲ್ ಆಗ್ತಾ ಇದೆ. ತಿರ್ಗಾ 2 ಸಲ ಟ್ರೈ ಮಾಡಿದ್ರು ಮೇಲೆ ಹೋಗೋಕ್ಕೆ ಆಗ್ಲಿಲ್ಲ, ತಂದಿಡಿ ನೋಡಿ ಬೇಕು ನೆಕ್ಸ್ಟ್ ಟೈಮ್ ಅದು ಬಂದಾಗ ಅಲ್ಲಿ ರೆಸ್ಪೆಕ್ಟ್ ಕೊಟ್ಟೇ ಕೊಡುತ್ತೆ. ಮೇಲೆ ಹೋಗಲ್ಲ, ಹೋಗಿದ್ದು ಫಾಲ್ಸ್ ಬ್ರೇಕ್ಔಟ್ ಆಗಿ ಕೆಳಗೆ ಬಂದಿದೆ, ಕರೆಕ್ಟ್ ಅಲ್ವಾ? ಅಂದ್ರೆ ಪ್ರಭಾವ ಯಾರ್ದಿದೆ ಅಂತ ನೋಡ್ತಾ ಇರ್ಬೇಕು ನಿಮ್ಗೆ, ಅವಾಗ ನಿಮ್ಗದು ಅರ್ಥ ಆಗುತ್ತೆ. ನೋಡಿ ಇಲ್ಲಿ ಗ್ರೀನ್ ಕ್ಯಾಂಡಲ್ ಸ್ಟಿಕ್ ಅರ್ಥ ಮಾಡ್ಕೊಳ್ಳೋದಂದ್ರೆ ಇಷ್ಟೇ. ಅದು ಬಿಟ್ಟು ನೀವು ಮಾರಬೋಸು ಕ್ಯಾಂಡಲ್ಲು, ಆ ಕ್ಯಾಂಡಲ್ಲು, ಈ ಕ್ಯಾಂಡಲ್ಲು ಏನು ಪ್ರಯೋಜನ ಇಲ್ಲ ಸರ್. ಅದ್ರ ಬದಲು ನೀವು ಸಿಂಪಲ್ ಆಗಿ ಮಾರ್ಕೆಟ್ ಅನ್ನು ಯಾರ ಪ್ರಭಾವ ಇದೆ ಅಂತ ಅರ್ಥ ಮಾಡ್ಕೊಂಡ್ರೆ ನೋಡಿ, ಇಲ್ಲಿಂದ ಮಾರ್ಕೆಟ್ ಮೇಲೆ ಹೋಯ್ತು, ಸೊ ದಟ್ ಇಲ್ಲೊಂದು ಲೈನ್ ಹಾಕೊಂಡಿದ್ದೀನಿ. ಮಾರ್ಕೆಟ್ ಮೇಲೆ ಹೋಗಿದ್ ಮಾರ್ಕೆಟು ಇಲ್ಲಿ ಬಂದು ಬಿದ್ದಿದೆ, ಇಲ್ಲಿಂದ ಬಿದ್ದಿದೆ, ಸೊ ಮಾರ್ಕೆಟ್ ಇದ್ರೊಳಗಿದೆ ಅಂತ ನೋಡಿ. ಅಲ್ಲಿಂದ ಬಂದಿದ್ದ ಮಾರ್ಕೆಟ್ ಸಪೋರ್ಟ್ ಯಾಕೆ ಇಲ್ಲೇ ತಗೊಳ್ತು? ಯಾಕೆಂದ್ರೆ ನಾವು ಇಲ್ಲಿ ನೋಡಿದ್ವಿ ಇಲ್ಲಿಂದ ಹೊರಟಂತ ಮಾರ್ಕೆಟ್ ಅಲ್ಲೇ ಸಪೋರ್ಟ್ ತಗೊಂಡಿದೆ, ಹೌದಾ? ಮತ್ತೆ ತಿರ್ಗಾ ಬ್ರೇಕ್ ಆದಾಗ ನೋಡಿ ಎಷ್ಟು ಚಂದ ರೀಟೆಸ್ಟ್ ಮಾಡಿ ಬೀಳ್ತಾ ಇದೆ. ಇದೀಗ ಇದೇ ಲೈನ್ ಅನ್ನ ನೀವು ಯಾವತ್ತಾರು ಹಿಂದೆ ಬಂದಿದ್ದ ಲೈನ್ ಅನ್ನ ಮತ್ತೆ ಯಾವಾಗ ನೋಡಿ ಅದೇ ಜಾಗಕ್ಕೆ ಅದು ಬಂದು ಸಪೋರ್ಟು ತಗೊಂಡಿರುತ್ತೆ, ಸಾರಿ ರೆಸಿಸ್ಟೆನ್ಸ್ ತಗೊಂಡಿರುತ್ತೆ. ಅದೀಗ 25,200 ಎತ್ತರದಲ್ಲಿ ಆಗ್ಲಿಕ್ಕೆ ಹೋಗಿ ಬರ್ಲಿಲ್ಲ ಅನ್ಸುತ್ತೆ. ಏನಾದ್ರು ಕೆಳಗಡೆ ಇದ್ದಿದ್ರೆ ಮಾರ್ಕೆಟ್ ಅದಕ್ಕಿಂತ ಫಾಲ್ ಆಗಿದ್ದು ಮತ್ತೆ ಮೇಲ್ ಬರ್ಲಿಲ್ಲ, ಕರೆಕ್ಟ್ ಅಲ್ವಾ? ಹಾಗಾಗಿ ಅದು ಮೇಲ್ ಹೋಗ್ತಿಲ್ಲ. ಮೇಲ್ಗಡೆ ಏನಾದ್ರು ಇದ್ದಿದ್ರೆ ಅದು ಗೊತ್ತಾಗ್ತಿತ್ತು. ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಈಗ ಇಲ್ಲಿಂದ ರೆಸಿಸ್ಟೆನ್ಸ್ ಎಲ್ಲ ತಗೊಳ್ತಾ ಇದೆ. ಮೊನ್ನೆ ಯಾರೊಬ್ರು ಸ್ವಿಂಗ್ ಕೇಳ್ತಿದ್ರು. ಸ್ವಿಂಗ್ ಅಂದ್ರೆ ಇದೆ ಸರ್, ಸ್ವಿಂಗ್ ಅಂದ್ರೂ ಇದೆ, ಎಲ್ಲ ಇದೆ, ಎಲ್ಲ ಇದರಲ್ಲೇ ಇದೆ. ನಿಮ್ಗೆ ಹೆಸರುಗಳೆಲ್ಲ ಬೇರೆ 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 ಮಾಡಿ ನಿಮ್ಗೆ ಅದು ಕನ್ಫ್ಯೂಸ್ ಆಗ್ತದೆ. ನೋಡಿ ಇಲ್ಲಿಂದ ಅದು ರೆಸಿಸ್ಟೆನ್ಸ್ ತಗೊಳುತ್ತೆ, ಮತ್ತೆ ಬ್ರೇಕ್ ಆದರೆ ರೀಟೆಸ್ಟ್ ಮಾಡುತ್ತೆ, ಕರೆಕ್ಟ್ ಅಲ್ವಾ? ಸೊ ಇದು ನಾವು ಕ್ಯಾಂಡಲ್ ಮುಖಾಂತರ ಕಲಿಯುವಂಥದ್ದು. ಬ್ಯಾಕ್ ಟೆಸ್ಟ್ ಮಾಡಿ ನಿಮ್ಗೊಂದು ಸ್ವಲ್ಪ ಅರ್ಥ ಆಗುತ್ತೆ. ಸೊ ನೆಕ್ಸ್ಟ್ ವೀಕ್ ನಾವು ನೆಕ್ಸ್ಟ್ ಹೊಸ ಟಾಪಿಕಲ್ಲಿ ಬರೋಣ. ಆಲ್ ದ ಬೆಸ್ಟ್, ಥ್ಯಾಂಕ್ ಯು ವೆರಿ ಮಚ್.